ಹಲೋ ಮಕ್ಕಳೇ, ಎಲ್ಲ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಎಸ್, ಈ ವಿಡಿಯೋನಿಂದ ಒಂದು ಹೊಸ ಚಾಪ್ಟರ್ ನ ಶುರು ಮಾಡ್ಲಿಕ್ಕೆ ಹೊರಟಿದ್ವಿ. ಅದು ನಮಗೂ ಗೊತ್ತು ಸರ್, ತಮ್ಮನೇಲಿ ನೋಡ್ಕೊಂಡೆ ಇಲ್ಲಿ ಬಂದಿರೋದು. ಆ ವಿಡಿಯೋ ಫಸ್ಟ್, ಆ ಚಾಪ್ಟರ್ ನ ಫಸ್ಟ್ ವಿಡಿಯೋ ಇದು ಆಗಿರುತ್ತೆ. ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್. ಪರ್ಟಿಕ್ಯುಲರ್ಲಿ ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ಕನ್ಸರ್ವೇಟಿವ್ ಫೋರ್ಸ್ ಮತ್ತೆ ನಾನ್ ಕನ್ಸರ್ವೇಟಿವ್ ಫೋರ್ಸ್. ಆಲ್ರೆಡಿ ಫಸ್ಟ್ PUC ಲಾಂಗ್ 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 ಯಾವಾಗಲೂ ಓದ್ದಂಗಿದೆಯಲ್ಲ, ಸೊ ಅದ್ರೊಳಗೆ ಒಂಚೂರು ಇಂಟ್ರಡಕ್ಷನ್ ನ ಕೊಡ್ತೀವಿ. ಅದಾದ್ಮೇಲೆ we will define electrostatic potential difference between 2 points and electrostatic potential due to a point charge. ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಇದನ್ನ 5 ಮಾರ್ಕ್ಸ್ ಗೆ ಕೇಳ್ತಾರೆ. of course I know that one. ಮತ್ತೆ ಇದು electric potential due to a dipole. ಸೊ ಇಷ್ಟು ಕಾನ್ಸೆಪ್ಟ್ಸ್ ನ ಈ ವಿಡಿಯೋ ನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ನೋಡಿ, ನಿಮ್ಗೆ ಏನಾದ್ರು ನೋಟ್ಸ್ ಬೇಕಾದ್ರೆ ಆದಷ್ಟು ಬೇಗ PDF ನೋಟ್ಸ್ ಪ್ರೊವೈಡ್ ಮಾಡ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅಥವಾ ಹತ್ರದಲ್ಲೇ ಕೊಡ್ತೀನಿ. ಸೊ ಆದಷ್ಟು ನಿಮ್ ನೋಟ್ಸ್ ನ ನೀವೇ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಡೂ ಇಟ್. ಎಸ್, a small introduction about forces. ನೋಡಿ, ನೀವು ನೇಚರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಸಿಗೋದು 4 ರೀತಿಯಾಗಿರ್ತಕ್ಕಂಥ ಫೋರ್ಸಸ್. ಇದನ್ನ ನಾವು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ಸ್ ಡಿಸ್ಕಸ್ ಮಾಡುವಾಗ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ವಿ. ಸರ್, ಯಾವ್ಯಾವು ಆ 4? ಒಂದು gravitational force, the second one is electrostatic force, third one strong nuclear force, and the fourth one is weak nuclear forces. ಇಷ್ಟು 4 ನಮಗೆ ಫಂಡಮೆಂಟಲ್ ಬೇಸಿಕ್ ಫೋರ್ಸಸ್. ಇಷ್ಟು 4 ಮಾತ್ರ ಸಿಗತ್ತೆ. ಅವೆಲ್ಲ ಈಗ ಸದ್ಯಕ್ಕೆ ಏನ್ ಬೇಕಾಗಿಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೋಡಿ, ಈ ಫಂಡಮೆಂಟಲ್ ಫೋರ್ಸಸ್ ನ ನಾವು 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ವಿ. ಎಷ್ಟು ಕ್ಯಾಟಗರಿ? 2 ಕ್ಯಾಟಗರಿ ಆಗಿ ಡಿವೈಡ್ ಮಾಡಿದ್ವಿ. ಸೊ ಒಂದು conservative forces and the other one is non-conservative forces. Non-conservative forces. Basically, now based on one criteria, a criteria ಏನು ಅಂತ ನಾವು ಇಲ್ಲಿ ನೋಡ್ತೀವಿ. What are conservative forces? ಸರ್, ಯಾವ ಬೇಸ್ ಮೇಲೆ ಕನ್ಸರ್ವೇಟಿವ್ ಅಥವಾ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಡಿವೈಡ್ ಮಾಡ್ತೀವಿ? ನೋಡಿ, ಕನ್ಸರ್ವೇಟಿವ್ ಫೋರ್ಸಸ್ ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದ್ರೆ, the forces are said to be conservative if work done depends only on initial and final points. ಯಾವ ಫೋರ್ಸ್ ರೀಜನ್ ಅಲ್ಲಿ, ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಫೋರ್ಸ್ ನ ಅಪ್ಲೈ ಮಾಡಿ ಒಂದು ಆಬ್ಜೆಕ್ಟ್ ನ ಇಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ ಅನ್ಕೊಳ್ಳೋಣ. ಎ ಇಂದ ಬಿ ಗೆ ತಗೊಂಡು ಹೋಗ್ಬೇಕು. ಸೊ ಎ ಇಂದ ಬಿ ಗೆ ಹೋಗೋ ಪ್ರೋಸೆಸ್ ಅಲ್ಲಿ ನಾನು ಯಾವ ರೀತಿ ಆದ್ರೂ ಹೋಗ್ಬೋದು. ಸೊ ಐದರ್ ಪಾತ್ 1, ಪಾತ್ 2, ಪಾತ್ 3, ಯಾವ ಪಾತ್ ಅಲ್ಲಿ ಹೋದ್ರು ಒಂದೇ ರೀತಿ ವರ್ಕ್ ಡನ್ ಆಗಿರ್ಬೇಕು. ಅಂದ್ರೆ ಇದನ್ನ ಪಾತ್ 1 ಅಂತೀನಿ, ಇದನ್ನ ಪಾತ್ 2, ಇದನ್ನ ಪಾತ್ 3 ಅಂತ ಕರಿತೀನಿ. ಇನಿಷಿಯಲ್ ಪಾಯಿಂಟ್ ಇಂದ ಫೈನಲ್ ಪಾಯಿಂಟ್ ಗೆ ಬಿಗೆ ಹೋಗ್ತಾ ಇದೆ. ಸೊ ಇಫ್ ವರ್ಕ್ ಡನ್ ಇನ್ ಫಸ್ಟ್ ಪಾತ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಇನ್ ಸೆಕೆಂಡ್ ಪಾತ್, ದಟ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಇನ್ ಥರ್ಡ್ ಪಾತ್. ಅಂತ ಫೋರ್ಸಸ್ ಯಾವ್ಯಾವ ಇರತ್ತೋ, ಅಂದ್ರೆ ಈ ಕಂಡೀಷನ್ ಒಬೇ ಮಾಡ್ತಕ್ಕಂಥ ಫೋರ್ಸಸ್ ಯಾವ್ದಿದೆಯೋ ಅವುಗಳನ್ನ ನಾವು ಕನ್ಸರ್ವೇಟಿವ್ ಫೋರ್ಸಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದಾವ್ದು ಸರ್ ಕನ್ಸರ್ವೇಟಿವ್ ಫೋರ್ಸಸ್ಗೆ? ಸೊ ಎಕ್ಸಾಂಪಲ್ ಫಾರ್ ಕನ್ಸರ್ವೇಟಿವ್ ಫೋರ್ಸಸ್ ಆರ್, ಅಫ್ ಕೋರ್ಸ್, ನಾವು ಈ ಚಾಪ್ಟರ್ ನಲ್ಲಿ ಮತ್ತೆ ಪ್ರೀವಿಯಸ್ ಚಾಪ್ಟರ್ ನಲ್ಲಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಲ್ಲ, ಆ ಫೋರ್ಸ್ ಯಾವುದು? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಸರ್, ಇನ್ಯಾವುದಾದ್ರೂ ಇದೆಯಾ? ಹೌದು, ಇನ್ನೊಂದಿದೆ, ದಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್. ಸೆಕೆಂಡ್ ಟೈಪ್ ಇಸ್ ಗ್ರಾವಿಟೇಷನಲ್ ಫೋರ್ಸ್. So these two are good examples for conservative force. Gravitation force ಬಗ್ಗೆ already last year previous year ಡಿಸ್ಕಸ್ ಮಾಡಿದ್ವಿ ಫಸ್ಟ್ PUC ಅಲ್ಲಿ. ಸೊ ಈಗ ಸದ್ಯಕ್ಕೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಆಲ್ರೆಡಿ ಇಂಟ್ರೊಡಕ್ಷನ್ ಸಿಕ್ಕಿದೆ ಲಾಸ್ಟ್ ಚಾಪ್ಟರ್ ನಲ್ಲಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ನಾನ್ ಕನ್ಸರ್ವೇಟಿವ್ ಫೋರ್ಸಸ್, ದ ಫೋರ್ಸಸ್ ಇನ್ ವಿಚ್ the work done depends on the path traced by it. By the particle is called as non-conservative force. ಹಂಗಂದ್ರೆ ಏನು ಸರ್? ಫಾರ್ ಎಕ್ಸಾಂಪಲ್, ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ, 2 ಪಾಯಿಂಟ್ ನ ತಗೊಂತೀನಿ. ಈಗ ಪಾಯಿಂಟ್ ಎ ಇಂದ ಬಿ ಗೆ ಹೋಗ್ಬೇಕಾದ್ರೆ ನಾನು 3 ಪಾತ್ ನ ತಗೊಂತೀನಿ. ಈ ಪಾತ್ ನಲ್ಲಿ ಏನಾಗಿದೆಯೋ ಅದನ್ನ ವರ್ಕ್ ಡನ್ ಇನ್ ಫಸ್ಟ್ ಪಾತ್ ಅಂತ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್. ಮತ್ತೆ ಇನ್ನೊಂದು ಪಾತ್ ನ ತಗೊಂತೀನಿ. ದ ವರ್ಕ್ ಡನ್ ಇನ್ ದಿಸ್ ಪಾತ್ ಇಸ್ W2. ಅದೇ ರೀತಿ ಇನ್ನೊಂದು ಯಾವ್ದೋ ಪಾತ್ ತಗೊಂತೀನಿ, W3. ಸೊ ಈಗ W1 ಮತ್ತೆ W2, W3 ಕ್ಯಾಲ್ಕುಲೇಟ್ ಮಾಡಿದ್ರೆ 2 ಬೇರೆ ಬೇರೆ ವ್ಯಾಲ್ಯೂಸ್ ಆಗಿರುತ್ತೆ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಇನಿಷಿಯಲ್ ಅಂಡ್ ಫೈನಲ್ ಪಾತ್ ಮೇಲೆ, ಫೈನಲ್ ಪೊಸಿಷನ್ಸ್ ಮಾತ್ರ ಮೇಲೆ ಮಾತ್ರ ಡಿಪೆಂಡ್ ಆಗಲ್ಲ.
ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಪಾತ್. ಯಾವ ಪಾತ್ ನಲ್ಲಿ ಬರ್ತಿದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತಿದೆ. ಅಂತ ಫೋರ್ಸಸ್ ನ ನಾವೇನಂತ ಕರಿತೀವಿ, ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂತ ಕರಿತೀವಿ. ಸರ್ ಎಕ್ಸಾಂಪಲ್ ಫಾರ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್, ಎಕ್ಸಾಂಪಲ್ ಇಸ್ ಫ್ರಿಕ್ಷನ್ ಫೋರ್ಸ್ ಅಂಡ್ ವಿಸ್ಕಸ್ ಫೋರ್ಸ್. ಇನ್ ಯಾವ್ದಾದ್ರು ಇದೆಯಾ ಸರ್? ಹೌದು ಇದೆ, ಬೇಕಾದ್ರೆ ಕೊಡ್ತೀನಿ. ಸೊ ದಟ್ ಇಸ್ ನ್ಯೂಕ್ಲಿಯರ್ ಫೋರ್ಸಸ್. ಎಸ್, ನ್ಯೂಕ್ಲಿಯರ್ ಫೋರ್ಸಸ್ ಆರ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಅದಕ್ಕೆ ನಾವು ಡೆಫಿನೆಟ್ ಈಕ್ವೇಶನ್ ಕೊಡಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಾಂಪ್ಲಿಕೇಟ್ ಆಗುತ್ತೆ. ಸೊ ದೇರ್ ಆರ್ ಪೀಪಲ್ ಹೂ ಆರ್ ಸ್ಟಿಲ್ ಟ್ರೈಂಗ್ ಟು ಫೈಂಡ್ ಔಟ್ ದ ಈಕ್ವೇಶನ್ ಫಾರ್ ದ ನ್ಯೂಕ್ಲಿಯರ್ ಡೆಫಿನೆಟ್ ಈಕ್ವೇಶನ್. ನಾನು ಕ್ವಾಲಿಟೇಟಿವ್ ಈಕ್ವೇಶನ್ ಎಲ್ಲ ಹೇಳ್ತಿರೋದು, ಎಕ್ಸಾಕ್ಟ್ ಪರ್ಫೆಕ್ಟ್ ಈಕ್ವೇಶನ್ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಿದ್ದಾರೆ. ಸ್ಟಿಲ್ ಪೀಪಲ್ ಆರ್ ಸ್ಟಡಿಂಗ್ ಅಬೌಟ್ ದಿಸ್ ಒನ್. ಸೊ ಅಫ್ಕೋರ್ಸ್ ಮೈ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಇಸ್ ನ್ಯೂಕ್ಲಿಯರ್ ಫಿಸಿಕ್ಸ್, MSc ಇನ್ ನ್ಯೂಕ್ಲಿಯರ್ ಫಿಸಿಕ್ಸ್. ಅದಕ್ಕೆ ಹೇಳ್ತಿರೋದು ಸಿಕ್ಕಾಪಟ್ಟೆ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಇನ್ವೋಕ್ ಮಾಡ್ತಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಓದ್ಬೇಕು, ಅದನ್ನ ಅಪ್ಲೈ ಮಾಡಬೇಕು, ಇದನ್ನ ಅಪ್ಲೈ ಮಾಡಬೇಕು, ಸ್ಟಾಟಿಸ್ಟಿಕ್ಸ್ ಅಪ್ಲೈ ಮಾಡಬೇಕು, ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಬೇಕು. ಇಟ್ಸ್ ಹೈಲಿ ಕಾಂಪ್ಲಿಕೇಟೆಡ್. ಸದ್ಯಕ್ಕೆ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೆಕೆಂಡ್ PUC ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಈಗ ಇದ್ರ ಬಗ್ಗೆ ನೋಡೋಣ. ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಹಾಗಾದ್ರೆ the forces are said to be conservative if the work done depends on initial and final point. ನೀವು ಹೇಗಾದ್ರೂ ಸುತ್ತಾಕೊಂಡು ಬನ್ನಿ, ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ ಎಲ್ಲಿದೆ ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಅಂತ ಫೋರ್ಸಸ್ ನ ನಾವು ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರಿತೀವಿ, ಇಂಥ ಫೋರ್ಸಸ್ ನ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂತ ಕರಿತೀವಿ. ನೋಡಿ, ಕನ್ಸರ್ವೇಟಿವ್ ಫೋರ್ಸಸ್ ಎಲ್ಲಿ ಇದೆಯೋ ಅಲ್ಲಿ ನಾವು ಎಲ್ಲಿ ಪೊಟೆನ್ಶಿಯಲ್ ನ ಡಿಫೈನ್ ಮಾಡಬಹುದು. ಐ ರಿಪೀಟ್, ಯಾವ್ಯಾವ ರೀಜನ್ ಅಲ್ಲಿ ಕನ್ಸರ್ವೇಟಿವ್ ಫೋರ್ಸಸ್ ಇದೆಯೋ ಅಂತ ರೀಜನ್ ಅಲ್ಲಿ ನಾವು ಪೊಟೆನ್ಶಿಯಲ್ ಅನ್ನೋ ಕಾನ್ಸೆಪ್ಟ್ ನ ಡಿಫೈನ್ ಮಾಡಬಹುದು. ಪೊಟೆನ್ಶಿಯಲ್ ಮತ್ತೆ ಪೊಟೆನ್ಶಿಯಲ್ ಎನರ್ಜಿ ಅನ್ನೋ ಕಾನ್ಸೆಪ್ಟ್ಸ್ ನ ಡಿಫೈನ್ ಮಾಡಬೇಕು. ದಟ್ ಈಸ್ ಅವರ್ ನೆಕ್ಸ್ಟ್ ಟಾಪಿಕ್. ನೋಡಿ, ಹಾಗಾದ್ರೆ ಸರ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಗೆ ಪೊಟೆನ್ಶಿಯಲ್ ಡಿಫೈನ್ ಆಗಲ್ಲ. So there is no proper equation, so we cannot define properly. But conservative forces ಗೆ exact ಆಗಿ ಡಿಫೈನ್ ಮಾಡೋದು. ಬನ್ನಿ, let's start actual discussion. Yes, the next topic is the electrostatic potential difference between 2 points. ಎರಡು ಪಾಯಿಂಟ್ ನಡುವೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಅಫ್ಕೋರ್ಸ್ ಇಂಥ ಕಾನ್ಸೆಪ್ಟ್ ನಾವು ಗ್ರಾವಿಟೇಷನ್ ಫಸ್ಟ್ PUC ಗ್ರಾವಿಟೇಷನ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿಟ್ಟಿದ್ವಿ. ಸೊ ದಟ್ ಈಸ್ ದ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಡಿಫರೆನ್ಸ್. ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್ ಮತ್ತೆ ಪೊಟೆನ್ಶಿಯಲ್ ಇವುಗಳೆಲ್ಲ ನಾವು ಡಿಫೈನ್ ಮಾಡೋದು ಓನ್ಲಿ ಫಾರ್ ಕನ್ಸರ್ವೇಟಿವ್ ಫೋರ್ಸಸ್. ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಗೆ ಡಿಸ್ಕಸ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಇದು ಕನ್ಸರ್ವೇಟಿವ್ ಫೋರ್ಸ್. ಹೌದು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ಎ ಕನ್ಸರ್ವೇಟಿವ್ ಫೋರ್ಸ್. ಈಗ ಈ ಕನ್ಸರ್ವೇಟಿವ್ ಫೋರ್ಸ್ ನಲ್ಲಿ ಎರಡು ಪಾಯಿಂಟ್ ನ ಕನ್ಸಿಡರ್ ಮಾಡಿ. ಸೊ ಪಾಯಿಂಟ್ A ಮತ್ತೆ ಪಾಯಿಂಟ್ B ಎರಡು ಪಾಯಿಂಟ್ಸ್ ಇದೆ. ಸೊ ಈಗ ಈ ಎರಡು ಪಾಯಿಂಟ್ಸ್ ಎಲ್ಲಿದೆ? ಇಟ್ ಈಸ್ ಇನ್ ದ ರೀಜನ್ ವೇರ್ ದ ಫೋರ್ಸ್ ಇಸ್ ದೇರ್. ಸೊ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಆ ಫೀಲ್ಡ್ ನಲ್ಲಿ ಫೋರ್ಸ್ ಲೈನ್ಸ್ ಈ ತರ ಹೋಗ್ತಾ ಇದೆ. ಸೊ ಈ ತರ ಒಂದು ರೀಜನ್ ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಆ ರೀಜನ್ ಅಲ್ಲಿ ಎರಡು ಪಾಯಿಂಟ್ ನ ತಗೊಳ್ಳೋಣ. So let me take small charge. ಒಂದು infinitely small charge. ಯಾಕೆ ಸರ್ ಸ್ಮಾಲ್ ಚಾರ್ಜ್? you will come to know. So ಒಂದು ಸ್ಮಾಲ್ ಚಾರ್ಜ್ ನ ಇಲ್ಲಿಂದ ಸ್ಮಾಲ್ ಚಾರ್ಜ್, this is small positive ಟೆಸ್ಟ್ ಚಾರ್ಜ್. ಇದನ್ನೇ ನಾವು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಸೊ ಈಗ ಟೆಸ್ಟ್ ಚಾರ್ಜ್ ನ B ಇಂದ A ಗೆ ಹೋಗೋದಕ್ಕೆ ಎಷ್ಟು ಎನರ್ಜಿ, ಎಷ್ಟು ವರ್ಕ್ ಅನ್ನ ಸ್ಪೆಂಡ್ ಮಾಡಬೇಕು, ಎಷ್ಟು ವರ್ಕ್ ಅನ್ನ ಮಾಡಬೇಕು ಅದ್ರ ಮೇಲೆ, then let me call that as a work done in bringing the charge on the charge from B to A. B ಇಂದ A ಗೆ ಹೋಗಕ್ಕೆ ಎಷ್ಟು ವರ್ಕ್ ಬೇಕಾಗುತ್ತೋ ಅದನ್ನ ನಾನು work done in bringing the test charge from B to A divided by Q0 ಮಾಡಿದ್ರೆ that is the potential difference between VA minus VB. I repeat, ಇನ್ನೂ ಒಂದ್ಸತಿ ಹೇಳ್ತೀನಿ. ಸೊ B ಇಂದ A ಗೆ ಹೋಗೋದಕ್ಕೆ ಚಾರ್ಜ್, ಎಂತ ಚಾರ್ಜು? ಇನ್ಫಿನಿಟಿವ್ಲಿ ವೆರಿ ಸ್ಮಾಲ್ ಪಾಸಿಟಿವ್ ಟೆಸ್ಟ್ ಚಾರ್ಜ್. ಇಲ್ಲಿಂದ ಇಲ್ಲಿಗೆ ಕಳ್ಸೋದಕ್ಕೆ, ಅರೆ ತಾನು ಪಾಡು ತಾನು ಹೋಗಲ್ಲ ತಾನೆ, ನಾವೇನ್ ಮಾಡ್ಬೇಕು? ಎಕ್ಸ್ಟರ್ನಲ್ ವರ್ಕ್ ಅನ್ನ ಮಾಡಿ ಕಳಿಸ್ಬೇಕಾಗತ್ತೆ. ಆ ಎಷ್ಟು ವರ್ಕ್ ಮಾಡ್ತೀವಿ per unit charge ಗೆ ಎಷ್ಟು ವರ್ಕ್ ಆಗುತ್ತೆ ಅದನ್ನೇ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಸೊ ಇಫ್ B to A ಈ ಚಾರ್ಜ್ ನ ಸೊ ಇಲ್ಲಿಂದ ಇಲ್ಲಿಗೆ ಕಳಿಸೋದಕ್ಕೆ ಇಷ್ಟು ವರ್ಕ್ ಆದ್ರೆ ಡಿವೈಡೆಡ್ ಬೈ Q0 ಮಾಡಿ, ದಟ್ ಈಸ್ what we call it as a potential difference. ಕಂದ ಇನ್ನೊಂದು ವಿಷಯ ಇದೆ, without changing in kinetic energy. So condition is without changing
ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್. ಸರ್ ಹೇಗೆ ಸರ್ ಪಾರ್ಟಿಕಲ್ ಕೈನೆಟಿಕ್ ಎನರ್ಜಿ ಚೇಂಜ್ ಮಾಡ್ದಿರ ಹೋಗೋದು? ಅದಕ್ಕಂದ್ರೆ ಇನಿಷಿಯಲ್ ಆಗಿ ಅದು ಮೂವ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸುಮ್ನೆ ಅದು ಪಾತ್ ಬರ್ತಿದೆ ಇನ್ಫಿನಿಟಿಯಿಂದ ಹಾಗೆ ಬರ್ತಿದೆ, ಕ್ರಾಸ್ ಆಗತ್ತೆ, ಕ್ರಾಸ್ ಆಗ್ತಾ ಇರತ್ತೆ. ಸೊ ಆಕ್ಚುಲಿ ಇದು ಮೂವ್ ಆಗ್ತಿರ್ಬೇಕಾದ್ರೆ ಸ್ಪೀಡ್ ಕಮ್ಮಿ ಆಗ್ತಾ ಇರತ್ತ, ಸ್ಪೀಡ್ ಕಮ್ಮಿ ಆಗ್ದಿರ ನಾವು ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡ್ಕೊಂತ ಹೋಗಿ, ಸೊ ವಿತೌಟ್ ಚೇಂಜ್ ಇನ್ ಸ್ಪೀಡ್ ಅಂದ್ರೆ ವಿತೌಟ್ ಚೇಂಜಿಂಗ್ ಇನ್ ಕೈನೆಟಿಕ್ ಎನರ್ಜಿ, ಇಲ್ಲಿಂದ ಈ ಪಾಯಿಂಟ್ ನ ಕ್ರಾಸ್ ಮಾಡೋ ಒಳಗಡೆ ಎಷ್ಟು ನಾವು ವರ್ಕ್ ಅನ್ನ ಮಾಡ್ತೀವಿ ಅದನ್ನ W B to A and divided by the charge we are taking Q naught ನ ಡಿವೈಡ್ ಮಾಡಿದ್ರೆ we will get the potential difference. ಸರ್ ಯಾಕೆ ಸರ್ ಇಲ್ಲಿ ಸ್ಮಾಲ್ ಚಾರ್ಜ್ ತಗೊಂಡ್ವಿ, ಬಿಗ್ ಚಾರ್ಜ್ ಯಾಕೆ ತಗೋಬಹುದು? ಸೊ ನೋಡಿ ಇಲ್ಲಿ ದೊಡ್ಡ ಚಾರ್ಜ್ ಏನಾದ್ರು ತಗೊಂಡ್ರೆ ಆಕ್ಚುಲಿ ಇದು ಫೋರ್ಸ್ ರೀಜನ್, ಇಲ್ಲಿ ನಾವು ಯಾವ್ದಕ್ಕೆ ಡಿಫೈನ್ ಮಾಡ್ತಾ ಇರೋದು ಫೋರ್ಸ್ ಇರ್ತಕ್ಕಂಥ ಒಂದು ರೀಜನ್ಗೆ, ಆ ಫೋರ್ಸ್ ಇರ್ತಕ್ಕಂಥ ರೀಜನ್ ಅಲ್ಲಿ ಟೆಸ್ಟ್ ಮಾಡೋದಕ್ಕೆ ಸ್ಮಾಲ್ ಚಾರ್ಜ್ ನ ಯೂಸ್ ಮಾಡ್ತೀವಿ. ಇಲ್ಲೇನಾದ್ರೂ ದೊಡ್ಡ ಚಾರ್ಜ್ ನ ತಗೊಂಡ್ಬಿಟ್ರೆ ಇದೇ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡುತ್ತೆ, ಅದೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಟೆಸ್ಟ್ ಚಾರ್ಜ್ ಯಾವಾಗಲೂ ಸ್ಮಾಲ್ ಆಗಿ ತಗೋಬೇಕು, ಸೊ ದಟ್ ಇಟ್ ವಿಲ್ ನಾಟ್ ಇನ್ಫ್ಲೂಯೆನ್ಸ್ ದ ಎಕ್ಸ್ಟರ್ನಲ್ ಸೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ನ ಡಿಸ್ಟರ್ಬ್ ಮಾಡಬಹುದು. ಸೊ ಲೆಟ್ ಮಿ ರೈಟ್ ಇಟ್ ಇನ್ ವರ್ಡ್ಸ್. ವರ್ಡ್ಸ್ ಅಲ್ಲಿ ಬರೀತೀನಿ ನೋಡಿ ಯಾವ ತರ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಡಿಫೈನ್ ಮಾಡೋದು. ಸೊ ಲೆಟ್ ಮಿ ರೈಟ್ ಇಟ್ ಡೌನ್ ಇನ್ ದ ವರ್ಡ್ಸ್. It is the amount of the electrostatic potential difference, the electrostatic potential difference between 2 points in a region of electrostatic force, electrostatic field anta baritini, field is defined as amount of work done in moving the charge, moving a unit charge from B to A. ಕಂದ ಇನ್ನೊಂದು ಸ್ಪೆಷಲ್ ಕಂಡೀಷನ್ ಇದೆ, ಅಂದ್ರೆ ಏನು ಅಂದ್ರೆ ವಿತೌಟ್ ಚೇಂಜಿಂಗ್ ಇಟ್ಸ್ ಕೈನೆಟಿಕ್ ಎನರ್ಜಿ, without changing its kinetic energy. ಕೈನೆಟಿಕ್ ಎನರ್ಜಿ ಚೇಂಜ್ ಮಾಡಿದ್ರ ಒಂದು ಪಾಯಿಂಟ್ ಇನ್ನ ಇನ್ನೊಂದು ಪಾಯಿಂಟ್ ಕಡೆಗೆ ಅದನ್ನ ಮೂವ್ ಮಾಡೋದಕ್ಕೆ ಎಷ್ಟು ವರ್ಕ್ ಅನ್ನ ಮಾಡ್ತೀವೋ ಪರ್ ಯೂನಿಟ್ ಕೂಲಮ್, ಒಂದು ಯೂನಿಟ್ ಕೂಲಮ್ಗೆ ಎಷ್ಟು ನಾವು ಎನರ್ಜಿನ ವರ್ಕ್ ಅನ್ನ ಸ್ಪೆಂಡ್ ಮಾಡ್ತೀವೋ, ವರ್ಕ್ ಅನ್ನ ಮಾಡ್ತೀವೋ ಅದನ್ನೇ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಅಂತ ತಗೊಂಡ್ವಿ. ಸಪೋಸ್ ಇಲ್ಲಿಂದ ಈ ಚಾರ್ಜ್ ನ Q0 ಅನ್ನೋ ಚಾರ್ಜ್ ನ ಇಲ್ಲಿಂದ ಈ ರೀಜನ್ ನ ಕ್ರಾಸ್ ಮಾಡೋದಕ್ಕೆ ಸರ್ ಕೈನೆಟಿಕ್ ಎನರ್ಜಿ ಚೇಂಜ್ ಮಾಡ್ತೀರಾ, ಅದ ಹೇಗೆ ಸರ್ ಸ್ಟಾರ್ಟ್ ಮಾಡೋದು ಮತ್ತೆ ಸ್ಟಾಪ್ ಮಾಡೋದು? ಕೈನೆಟಿಕ್ ಎನರ್ಜಿ ಚೇಂಜ್ ಆಗ್ಬಾರ್ದು ಅಂದ್ರೆ ವೆಲಾಸಿಟಿ ಕಾನ್ಸ್ಟೆಂಟ್ ಇರಬೇಕು, ಅದೇ ತಾನೇ ಮೀನಿಂಗ್. ವೆಲಾಸಿಟಿ ಕಾನ್ಸ್ಟೆಂಟ್ ಇರ್ಬೇಕಾದ್ರೆ ನಾವು ಇನಿಷಿಯಲ್ ಆಗಿ ವಿ ವೆಲಾಸಿಟಿಯಿಂದ ಇದು ಈ ಕಡೆಯಿಂದ ಬರ್ತಿದೆ ಅನ್ನೋ ತರ ಸೆಟ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಸೋರ್ಸ್ ಚಾರ್ಜ್ ಇಲ್ಲ ಲೋ ಇದೆ ಅಂತ ಅನ್ಬೋದು. ಜಸ್ಟ್ ಅಸ್ಯೂಮ್ ಈ ಚಾರ್ಜ್ ಸೋರ್ಸ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದು ಹತ್ರ ಹೋಗ್ತಿದ್ದಂಗೆ ಏನಾಗ್ತಾ ಇರತ್ತೆ, ಸೊ ಇಟ್ ಈಸ್ ಸ್ಟಾರ್ಟಿಂಗ್ ಅಟ್ರಾಕ್ಟಿಂಗ್ ಮೋರ್ ಅಂಡ್ ಮೋರ್. ಸೊ ಜಾಸ್ತಿ ಸ್ಪೀಡ್ ಆಗೋಕ್ ಶುರು ಆಗತ್ತೆ. ನಾವೇನ್ ಮಾಡ್ಬೇಕು, ಅದನ್ನ ಸ್ಪೀಡ್ ನ ಕಂಟ್ರೋಲ್ ಮಾಡ್ತಾ ಹೋಗ್ಬೇಕು. ಆಪೋಸಿಟ್ ಡೈರೆಕ್ಷನ್ ಸ್ಪೀಡ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಹೋದ್ರೆ ಅಂದ್ರೆ ಸ್ಪೀಡ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಅವಾಗ ಈಗ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ತನ್ನ ಪಾಡಿಗೆ ಅದು ಹೋಗ್ತಿತ್ತು. ಅಫ್ಕೋರ್ಸ್ ನಿಮ್ ಡೌಟ್ ಕರೆಕ್ಟ್. ಸೊ ಏನಾಗ್ತಾ ಇತ್ತು, ಫೋರ್ಸ್ ಅಟ್ರಾಕ್ಟ್ ಆಗ್ತಿರೋದ್ರಿಂದ ಸ್ಪೀಡ್ ಅಪ್ ಆಗ್ತಾ ಇತ್ತು. ಇದೇನಾದ್ರು ನೆಗೆಟಿವ್ ಚಾರ್ಜ್ ಆಗಿದ್ರೆ ಸ್ಪೀಡ್ ಆಗ್ತಾ ಇತ್ತು. ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಹತ್ರ ಹೋಗ್ತಿರೋದ್ರಿಂದ ಇದು ಪಾಸಿಟಿವ್ ಸೋರ್ಸ್ ಚಾರ್ಜ್ ಅನ್ಕೊಂಡ್ರೆ, ಇದು ಪ್ಲಸ್ ಕ್ಯೂ ಅಂತ ಅನ್ಕೊಂಡ್ರೆ ಹತ್ರ ಹೋಗ್ತಾ ಇದ್ರೆ ರಿಪಲ್ಷನ್ ಜಾಸ್ತಿ ಆಗತ್ತೆ. ರಿಪಲ್ಷನ್ ಜಾಸ್ತಿ ಆಗ್ತಾ ಹೋದಂಗೆನೆ ಇದ್ರ ಸ್ಪೀಡ್ ಕಮ್ಮಿ ಆಗತ್ತೆ. ನಾವು ಸ್ಪೀಡ್ ಕಮ್ಮಿ ಆಗಕ್ಕೆ ಬಿಡಬಾರ್ದು. ಸೊ ಅದು ಸ್ಪೀಡ್ ಕಮ್ಮಿ ಆಗಕ್ಕೆ ಬಿಡಬಾರ್ದು ಅಂದ್ರೆ ಎಷ್ಟು ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು ಅಂಟಿಲ್ ಇಟ್ ಕ್ರಾಸಸ್. ಅಲ್ಲಿ ಬಂದು ನಿಂತ್ಕೋಬೇಕಂತ ಇಲ್ಲ, ಇಲ್ಲಿಂದ ಇಲ್ಲಿ ಕ್ರಾಸ್ ಆಗೋದಕ್ಕೆ ಎಷ್ಟು ವರ್ಕ್ ಅನ್ನ ಮಾಡ್ಬೇಕು ಅದನ್ನ ನಾವು ಎಲೆಕ್ಟ್ರೋಸ್ಟಾಟಿಕ್ ವರ್ಕ್ ಡನ್ ಅಗೇನ್ಸ್ಟ್ ದ ಫೀಲ್ಡ್, ಈ ಫೀಲ್ಡ್ ಗೆ ಅಗೇನ್ಸ್ಟ್ ಆಗಿ ವರ್ಕ್ ಮಾಡ್ತಾ ಇದೀವಿ. ಅದಕ್ಕೆ W from that is potential difference between A and B is given by potential difference between A and B is given by amount of work done in bringing the charge from B to A divided by the magnitude of charge. So this Q0 should be very small and positive test charge. Of course, by default now positive tagontivi. So this is how we define the potential difference between 2 points. ಆಯ್ತಾ, ಅರ್ಥ ಆಯ್ತಾ? ಈಗ ಒಂದು ಅಸಂಪ್ಷನ್ ಏನಪ್ಪಾ ಅಂದ್ರೆ, in order to define the potential at a given point, ಈಗ ನಾವು ಡಿಫೈನ್ ಮಾಡಿರೋದು ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಈಗ ಯಾವುದೋ ಒಂದು ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ನ ಡಿಫೈನ್ ಮಾಡ್ಬೇಕಾದ್ರೆ we need to assume
the potential at infinity is equal to 0. ಅರೆ ಈ ಪಾಯಿಂಟ್ ಚಾರ್ಜ್ ಇನ್ಫಿನಿಟಿ ಅಲ್ಲಿ ಇದ್ದಾಗ ಅದರ ಪೊಟೆನ್ಶಿಯಲ್ 0 ಇದೆ ಅಂತ ಅನ್ಕೊಳ್ಳೋಣ. ಆ ಅಸಂಪ್ಷನ್ ಮೇಲೆ we will define the potential at a point. ಇದನ್ನ ನೋಟ್ ಮಾಡ್ಕೊಳ್ಳಿ. I'll move. Yes, as I said, let us define electrostatic potential ಅಥವಾ electric potential. ಎರಡು ಒಂದೇ ತಲೆ ಕೆಡಿಸ್ಕೋಬೇಡಿ. At a given point, ಯಾವ್ದಾದ್ರು ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡೋಣ. So let me call that point as a A ಅಥವಾ P, whatever you want you can consider. Actually ಇದು ಎಲ್ಲಿದೆ? ಇದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಇದೆ. ಇಲ್ಲಿ ಯಾವುದೋ ಒಂದು ದೊಡ್ಡ ಚಾರ್ಜ್ ಪ್ಲಸ್ ಕ್ಯೂ ಅನ್ನೋ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಸುತ್ತಲೂ ಕ್ರಿಯೇಟ್ ಮಾಡ್ತಾರೆ. ಈಗ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ನಲ್ಲಿ ಎಷ್ಟು ಪೊಟೆನ್ಶಿಯಲ್ ಇದೆ ಅನ್ನೋದನ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದ್ರೆ, ಸೊ ಆಲ್ರೆಡಿ ಪ್ರೀವಿಯಸ್ ಟಾಪಿಕ್ ನಲ್ಲಿ ವಿ ಹ್ಯಾವ್ ಡಿಫೈನ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಎರಡು ಪಾಯಿಂಟ್ ಗಳ ನಡುವೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಎಷ್ಟಿದೆ ಅಂತ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಯು ಹ್ಯಾವ್ ಕಮ್ ಟು ನೋ. ಈಗ ಒಂದು ಕೆಲಸ ಮಾಡ್ತೀನಿ, ಪಾಯಿಂಟ್ ಬಿ ನ ಇನ್ಫಿನಿಟಿ ಶಿಫ್ಟ್ ಮಾಡ್ತೀನಿ. ಸೊ ಲೆಟ್ ಮಿ ಶಿಫ್ಟ್ ಪಾಯಿಂಟ್ ಬಿ ಟು ದ ಇನ್ಫಿನಿಟಿ. ಸೊ ಇನ್ಫಿನಿಟಿಗೆ ಶಿಫ್ಟ್ ಮಾಡಿದಾಗ ವಿ ಆಲ್ರೆಡಿ ನೋ ವಾಟ್ ಇಸ್ ದ ಪೊಟೆನ್ಶಿಯಲ್ ಅಟ್ ಇನ್ಫಿನಿಟಿ. ಅಸಂಪ್ಷನ್ ತಗೊಂಡಿನಿ ವಿ ಅಟ್ ಇನ್ಫಿನಿಟಿ ಇಸ್ ಈಕ್ವಲ್ ಟು 0. ಇನ್ಫಿನಿಟಿಯಲ್ಲಿ ಯಾವುದೇ ಒಂದು ಪಾಯಿಂಟ್ ನ ತಗೊಂಡ್ರೆ ಆ ಪಾಯಿಂಟ್ ಗೆ ಪೊಟೆನ್ಶಿಯಲ್ ಇನ್ಫಿನಿಟಿ 0 ಇದೆ. ಸೊ ಈಗ ಈ ಪಾಯಿಂಟ್ ನ ನಾನು ಬಿ ಅಂತ ಕರೀತಾ ಇದ್ದೀನಿ. ಇಲ್ಲಿಂದ Q0 a small positive test charge. ಈ ಟೆಸ್ಟ್ ಚಾರ್ಜ್ ನ ಇನ್ಫಿನಿಟಿ ಇಂದ ಈ ಪಾಯಿಂಟ್ ಬಿ ಗೆ ತರೋದಕ್ಕೆ ಎಷ್ಟು ವರ್ಕ್ ಬೇಕಾಗತ್ತೋ, ಅಂದ್ರೆ ಬಿ ಇಂದ ಎ ಗೆ ತರ್ತಿರೋದು, ಬಟ್ ಬಿ ಇವಾಗ ಎಲ್ಲಿದೆ? ಇನ್ಫಿನಿಟಿ ಅಲ್ಲಿ ಇದೆ. ನಾವು ಒಂದು ಪಾಯಿಂಟ್ ಗೆ ಡಿಫೈನ್ ಮಾಡ್ಬೇಕಾದ್ರೆ ಬೈ ಡಿಫಾಲ್ಟ್ ವಿ ಹ್ಯಾವ್ ಟು ಅಸ್ಯೂಮ್ ವಿ ಅಟ್ ಇನ್ಫಿನಿಟಿ ಇಸ್ 0. ಸೊ ಈಗ ಈ ಪಾಯಿಂಟ್ ಚಾರ್ಜ್ ನ ಇನ್ಫಿನಿಟಿ ಇಂದ ಈ ಪಾಯಿಂಟ್ ಗೆ ತರೋದಕ್ಕೆ ಎಷ್ಟು ವರ್ಕ್ ಬೇಕಾಗುತ್ತೋ ದಟ್ ಇಸ್ ವಾಟ್ ವಿ call it as a electrostatic potential at a given point. ಕಂದ ಮತ್ತೆ ಇನ್ನೊಂದು ಕಂಡೀಷನ್ ಇದೆ. ಅಗೇನ್ ನಾವು ಕೈನೆಟಿಕ್ ಎನರ್ಜಿನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗೋದಕ್ಕೆ ಬಿಡಬಾರ್ದು. ಸೊ ತನ್ನ ಪಾಡಿಗೆ ಅದೇ ಬರುತ್ತಲ್ಲ, ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ನ ಬಿಟ್ರೆ ಆಕ್ಚುಲಿ ಹತ್ರ ತಗೊಂಡ್ ಬರ್ತಾ ಇದೆ, ಅದರಿಂದ ರಿಪಲ್ಷನ್ ಆಗಕ್ಕೆ ಶುರುವಾಗತ್ತೆ. ರಿಪಲ್ಷನ್ ಆಗಕ್ ಶುರು ಆಗ್ತಾರೆ, ಅದ್ರ ಸ್ಪೀಡ್ ಕಮ್ಮಿ ಆಗತ್ತೆ. ಅದರ ಸ್ಪೀಡ್ ಕಮ್ಮಿ ಆಗ್ದಿರಾ ತಗೊಂಡ್ಬರ್ಬೇಕು ಅಂದ್ರೆ ನಾವು ಎಕ್ಸ್ಟರ್ನಲ್ ವರ್ಕ್ ಅನ್ನ ಮಾಡ್ತಾ ತಗೊಂಡ್ಬರ್ಬೇಕು. ಸೊ ಮೇಕ್ ಶೂರ್ ಇನಿಷಿಯಲ್ ವೆಲಾಸಿಟಿ ಏನಿದೆಯೋ ಫೈನಲ್ ವೆಲಾಸಿಟಿನೂ ಹಾಗೆ ಇರೋ ತರ ನಾವು ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡ್ಕೊಂಡು ಬರ್ಬೇಕು. ಸೊ ಆ ಪ್ರೋಸೆಸ್ ನಲ್ಲಿ ಎಷ್ಟು ವರ್ಕ್ ಆಗಿದೆಯೋ ಅದನ್ನೇ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಅಂದ್ರೆ ಪರ್ ಯೂನಿಟ್ ಚಾರ್ಜ್ ಗೆ. ಲೆಟ್ ಮಿ ರೈಟ್ ಇಟ್ ಇನ್ ವರ್ಡ್ಸ್ ಅಲ್ಲಿ ಬರೀತೀನಿ. ಸೊ ಇಟ್ ಈಸ್ ಡಿಫೈನ್ಡ್ as amount of work done in bringing a unit positive test charge from infinity to given point without changing its kinetic energy. ಅದರ kinetic energy ಚೇಂಜ್ ಆಗದಿರ ಇನ್ಫಿನಿಟಿ ಇಂದ ಆ ಪಾಯಿಂಟ್ ಗೆ ತಗೊಂಬರಕ್ಕೆ ಎಷ್ಟು ವರ್ಕ್ ಆಗತ್ತೋ ಅದನ್ನೇ ನಾವೇನಂತ ಕರಿತೀವಿ? ಪೊಟೆನ್ಶಿಯಲ್ ಅಟ್ ಅ ಗಿವನ್ ಪಾಯಿಂಟ್. ಸೊ ನೋಡಿ, ಈಗ ವಿ ಎ ಮೈನಸ್ ವಿ ಬಿ ನ ನಾವು ಇನ್ಫಿನಿಟಿ ಶಿಫ್ಟ್ ಮಾಡಿದೀನಿ. ದಟ್ ಈಸ್ ಈಕ್ವಲ್ಸ್ ಟು ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಪಾಯಿಂಟ್ ಫ್ರಮ್ ಇನ್ಫಿನಿಟಿ ಟು ಗಿವನ್ ಪಾಯಿಂಟ್ ಎ ಡಿವೈಡೆಡ್ ಬೈ Q0. ಒಂದು ಯೂನಿಟ್ ಕೂಲಂಗೆ ಎಷ್ಟು ವರ್ಕ್ ಆಗತ್ತೋ ಅದನ್ನೇ ನಾವು ಏನಂತ ಕರಿತೀವಿ? ಪೊಟೆನ್ಶಿಯಲ್ ಅಟ್ ಅ ಗಿವನ್ ಪಾಯಿಂಟ್. ಆಬ್ವಿಯಸ್ಲಿ ಇದು ಹೇಗೂ 0, ದಟ್ಸ್ ವಾಟ್ ಅದರ್ ಅಸಂಪ್ಷನ್. ನೋಡಿ, ಅದು 0 ಬೈ ಡಿಫಾಲ್ಟ್, ಅದು ಇನ್ಫಿನಿಟಿಯಲ್ಲಿ 0. ಎಕ್ಸಾಮ್ ಅಲ್ಲಿ ಅದಕ್ಕೂ ಏನಾದ್ರು ಒಂದು ವ್ಯಾಲ್ಯೂ ಕೊಟ್ಬಿಟ್ರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಎಕ್ಸ್ಪ್ಲಿಸಿಟ್ ಆಗಿ ಹೇಳ್ತಾ ಇದ್ದೀನಿ, ವಿ ಅಟ್ ಎ ಇಸ್ ಈಕ್ವಲ್ಸ್ ಟು the potential at point A is equals to work done in bringing charge from infinity to A divided by Q0. So this is the potential at a point A. Infinity in the point A ಗೆ ತರಕ್ಕೆ ಎಷ್ಟು ವರ್ಕ್ ಬೇಕಾಗತ್ತೋ ಅದನ್ನೇ ನಾವು ವರ್ಕ್ ಡಿವೈಡೆಡ್ ಬೈ Q0 ಅಷ್ಟು ವರ್ಕ್ ನ ನಾವು ಏನಂತ ಕರಿತೀವಿ? ಪೊಟೆನ್ಶಿಯಲ್ at a given point. ಈ ಕಂಡೀಷನ್ ಇಂಪಾರ್ಟೆಂಟ್, ದಟ್ ಈಸ್ ವಿತೌಟ್ ಚೇಂಜಿಂಗ್ ಇಟ್ಸ್ ಕೈನೆಟಿಕ್ ಎನರ್ಜಿ. ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಇದ್ರ ಮೇಲೆ, ಇದನ್ನ ನೋಟ್ ಮಾಡ್ಕೊಳ್ಳಿ. ಇದನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ನೋಡಿ, ಇದನ್ನ ಬೇಕಾದ್ರೆ ಇಲ್ಲಿ ನೋಡಿ, ವರ್ಕ್ ನ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರೀಬಹುದಾ? ಈಗ ವರ್ಕ್ ಇಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಐ ಹೋಪ್ ಯು ನೋ ದಟ್ ಒನ್. ಇದ್ರ ಬಗ್ಗೆ ಒಂಚೂರು ಕಾಮೆಂಟ್ಸ್ ಇದೆ, ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ರಿಮೂವ್. ಲೆಟ್ ಅಸ್ ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ನೋಟ್ಸ್. ನಾವು ಆಲ್ರೆಡಿ ಸ್ಟಡಿ ಮಾಡಿರ್ತಕ್ಕಂಥ ಟಾಪಿಕ್ ಮೇಲೆ ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಪಾಯಿಂಟ್ಸ್ ಇದೆ, ವೆರಿ ಇಂಪಾರ್ಟೆಂಟ್. ನಿಮಗೆ ನೀಟ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕಾದ್ರೆ ಈ ಪಾಯಿಂಟ್ ನ ಗಮನದಲ್ಲಿ ಇಟ್ಕೊಂಡೇ ನೀವು ಮಾಡ್ಬೇಕಾಗತ್ತೆ ಪ್ರಾಬ್ಲಮ್ಸ್. ಸೊ ಲೆಟ್ಸ್ ಡೂ ಇಟ್.
the potential difference between 2 points. We have defined work done in bringing the charge from point B to A divided by Q naught. ಸರ್ ಈಗ ವರ್ಕ್ ಯಾರು ಮಾಡ್ತಿರೋದು? ಅಫ್ಕೋರ್ಸ್ ಒಂದು ಟೆಸ್ಟ್ ಚಾರ್ಜ್ ನ ತಗೊಂಡ್ರೆ, ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಟೆಸ್ಟ್ ಚಾರ್ಜ್ ನ ತಗೊಂಡ್ರೆ ಇದ್ರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ಈಗ ಇಲ್ಲೊಂದು ಪಾಯಿಂಟ್ ಎ ಮತ್ತೆ ಬಿ ತಗೊಂಡ್ರೆ, ಈಗ ಒಂದು ಟೆಸ್ಟ್ ಚಾರ್ಜ್ ನ ಇಲ್ಲಿಟ್ರೆ ಆಕ್ಚುಲಿ ರಿಪಲ್ ಆಗತ್ತೆ. ಅರೆ ಏನು ಪಾಸಿಟಿವ್ ಟೆಸ್ಟ್ ಚಾರ್ಜ್ ಪ್ಲಸ್ ಕ್ಯೂ ನಾಟ್ ತಗೊಂಡ್ರೆ ರಿಪಲ್ ಆಗುತ್ತೆ. ರಿಪಲ್ ಆಗದಿರ ನಾವು ಈ ಕಡೆಗೆ ತಗೊಂಡ್ಬರ್ಬೇಕು ಅಂದ್ರೆ ಎಕ್ಸ್ಟರ್ನಲ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. ಸರ್ ಈಗ ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಹೌದು, ಈಗ ಆ ಫೋರ್ಸ್ ಅಂದ್ರೆ ಯಾವ್ದನ್ನ ತಗೋಬೇಕು? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನ ತಗೋಬೇಕಾ? ಆಕ್ಚುಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈ ಕಡೆಗಿರತ್ತೆ, ಎಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈ ಕಡೆಗಿರತ್ತೆ. ಫೋರ್ಸ್ ಆ ಕಡೆಗಿದ್ರೆ ನಾವು ಬಲವಂತವಾಗಿ ಈ ಕಡೆ ಕಳಿಸ್ತಾ ಇದೀವಿ, ಇದನ್ನ ನಾವು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿ ಉಲ್ಟಾ ಕಳಿಸ್ತಿದೀವಿ. ಹಾಗಾದ್ರೆ ಈ ಇಕ್ವೇಶನ್ ಅಲ್ಲಿ ಯಾರು ಮಾಡ್ತಿರೋ ವರ್ಕ್ ತಗೋಬೇಕು? Should we consider the work done by external force or electrostatic force ಅಂತ ಕೇಳಿದ್ರೆ, yes, you need to consider the work done by the external force. So in the above equation, WB2A is work done by external force. External force. Obviously external force ಎಷ್ಟಿರುತ್ತೋ electrostatic force ಅಷ್ಟೇ ಇರುತ್ತೆ, but in opposite direction. ಅದೇ ವೆಲಾಸಿಟಿ ಇನ್ಕ್ರೀಸ್ ಆಗಬಾರ್ದು ಅಂದ್ರೆ ನೆಟ್ ಫೋರ್ಸ್ 0 ಇರಬೇಕು. ಹೌದಾ? ಈ ಕಡೆಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಷ್ಟು ರಿಪಲ್ಷನ್ ಮಾಡ್ತಿದ್ಯೋ ಅಷ್ಟು ಫೋರ್ಸ್ ನಾನು ಈ ಕಡೆಗೆ ಅಪ್ಲೈ ಮಾಡಿದ್ರೆ ನೆಟ್ ಫೋರ್ಸ್ 0 ಆಗೋದು. ಹಾಗಾದ್ರೆ ಎಕ್ಸ್ಟರ್ನಲ್ ವರ್ಕ್ ಎಷ್ಟಾಗ್ತಿದ್ಯೋ ಎಕ್ಸಾಕ್ಟ್ಲಿ ಆಪೋಸಿಟ್ ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಷ್ಟೇ ವರ್ಕ್ ಆಗ್ತಿದ್ಯಾ? ಹಾಗಾದ್ರೆ ಈ ತರ ಹೇಳ್ಬೋದಾ? ಸೊ work done by external force is equals to minus of work done by electrostatic force. ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ನಾನು ಡಿರೈವೇಶನ್ ಅಲ್ಲಿ ಕೂಡ ಯೂಸ್ ಮಾಡ್ತೀನಿ. ಸೊ ದಟ್ ಇಸ್ ಪೊಟೆನ್ಶಿಯಲ್ ಡ್ಯೂ ಟು ದ ಪಾಯಿಂಟ್ ಚಾರ್ಜ್. ಒಂದು ಪಾಯಿಂಟ್ ಚಾರ್ಜ್ ಅಲ್ಲಿಂದ ಎಷ್ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಕ್ರಿಯೇಟ್ ಆಗುತ್ತೆ ಅಟ್ ಡಿಸ್ಟೆನ್ಸ್ ಆರ್ ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಈಗ ಸದ್ಯಕ್ಕೆ ಇಷ್ಟನ್ನ ನೋಟ್ ಮಾಡ್ಕೊಂಡಿರಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ದ ವರ್ಕ್ ಡನ್ ಇಸ್ ಇಂಡಿಪೆಂಡೆಂಟ್ ಆಫ್ ಪಾತ್. ವರ್ಕ್ ಡನ್ ಇಸ್ ಇಂಡಿಪೆಂಡೆಂಟ್ ಆಫ್ ಪಾತ್. ಇಂಡಿಪೆಂಡೆಂಟ್ ಆಫ್ ಪಾತ್. ಸೊ ಲೆಟ್ ಅಸ್ ಕನ್ಸಿಡರ್ 2 ಪಾಯಿಂಟ್ಸ್, ಪಾಯಿಂಟ್ ಎ ಮತ್ತೆ ಪಾಯಿಂಟ್ ಬಿ ನ ಕನ್ಸಿಡರ್ ಮಾಡ್ತೀನಿ. ಸೊ ಈಗ ಪಾಯಿಂಟ್ ಎ ಇಂದ ಬಿ ಗೆ ಪಾತ್ 1 ಅಲ್ಲಿ ಬರ್ತೀನಿ ಈ ತರ. ಅದೇ ರೀತಿ ಇನ್ನೊಂದು ಪಾತ್ ಅಲ್ಲಿ ಬರ್ತೀನಿ, ನೆಕ್ಸ್ಟ್ ಇನ್ನೊಂದು ಪಾತ್ ಅಲ್ಲಿ ಈ ತರ ಬರ್ತೀನಿ. ಸೊ ಇದನ್ನ ಪಾತ್ 2, ಇದನ್ನ ಪಾತ್ 3 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಲೆಟ್ ಮಿ ಕನ್ಸಿಡರ್ 3 ಪಾರ್ಟ್ಸ್. ಈಗ ಯಾವ್ದ್ರಲ್ಲಿ ವರ್ಕ್ ಜಾಸ್ತಿ ಆಗಿದೆ? ನೋ, ಎಲ್ಲಾದ್ರಲ್ಲೂ ಸೇಮ್ ಇದೆ. ಯಾಕೆ ಅಂದ್ರೆ ಇದು ಕನ್ಸರ್ವೇಟಿವ್ ಫೋರ್ಸಸ್. Work done in first part is equals to work done in second part, that is equals to work done in third part. So because these are all conservative forces, ivella yaru conservative forces agirodrinda the work will be same in all the parts. So ಇನ್ನೊಂದು point, the work done in a closed part, work done in a closed part is 0. So ಬಿ ಇಂದ ಶುರು ಮಾಡಿ ಎ ಗೆ ಬಂದು ಮತ್ತೆ ಬಿ ಗೆ ಹೋದ್ರೆ ವರ್ಕ್ ಡನ್ ಇಸ್ 0 ಆಗುತ್ತೆ. ಅದೇ ಈ ಪಾತ್ ನಲ್ಲಿ ಎಷ್ಟು ವರ್ಕ್ ಆಗುತ್ತೆ ಮತ್ತೆ ರಿಟರ್ನ್ ಹೋಗುವಾಗ ಅಷ್ಟೇ ಆಗಿರುತ್ತೆ, ಬಟ್ ಉಲ್ಟಾ ಆಗಿರುತ್ತೆ, ಮೈನಸ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಎ ಇಂದ ಬಿ ಗೆ ಹೋಗಿ ಮತ್ತೆ ವಾಪಸ್ ಎ ಗೆ ಬಂದ್ರೆ ದ ನೆಟ್ ವರ್ಕ್ ಡನ್ ಈ ಪ್ರೋಸೆಸ್ ನಲ್ಲಿ ದ ನೆಟ್ ವರ್ಕ್ ಡನ್ ಇಸ್ ಈಕ್ವಲ್ ಟು 0. ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಶನ್ ಆಫ್ ಯುವರ್ ಸೆಕೆಂಡ್ PUC, ದಟ್ ಈಸ್ ದ ಪೊಟೆನ್ಶಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. So let's do it. And ಇನ್ನೊಂದು ಪಾಯಿಂಟ್, ಈ Q naught should be very small. Q naught, the test charge Q naught should be very small. Very small. ಯಾಕೆ? ಆಲ್ರೆಡಿ ರೀಸನ್ ಗೊತ್ತಿದೆ. ನಾವೇನಾದ್ರೂ ಟೆಸ್ಟ್ ಚಾರ್ಜ್ ನೇ ದೊಡ್ಡದಾಗಿರ್ತಕ್ಕಂಥ ಚಾರ್ಜ್ ನ ತಗೊಂಡ್ರೆ, ಸೊ ಇದು ಸೋರ್ಸ್ ಚಾರ್ಜ್, ಇದು ತಾನೇ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಈ ತರ ಸೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತಾ ಇದೆ. ನಾವು ಅದನ್ನ ಟೆಸ್ಟ್ ಮಾಡಕ್ಕಂತ ತಗೊಂಡೋಗಿ ಇನ್ನೊಂದು ದೊಡ್ಡ ಚಾರ್ಜ್ ಇಟ್ಬಿಟ್ರೆ ಅದರ ಫೀಲ್ಡ್ ಡಿಸ್ಟರ್ಬ್ ಆಗತ್ತೆ, ನಾವು ಮೆಜರ್ಮೆಂಟ್ ಎಕ್ಸಾಕ್ಟ್ ಆಗಿ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಆದಷ್ಟು ಸ್ಮಾಲ್ ಚಾರ್ಜ್ ನ ತಗೊಂಡ್ರೆ ಅದರ ಫೀಲ್ಡ್ ನೆಗ್ಲಿಜಿಬಲ್ ಆಗಿರುತ್ತೆ ಕಂಪೇರ್ಡ್ ಟು ದಿಸ್ ಒನ್. ಸೊ ಆವಾಗ ನಮ್ಗೆ ಅಕ್ಯುರೇಟ್ ಆಗಿ ಆನ್ಸರ್ ಸಿಗುತ್ತೆ. ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ಡಿರೈವೇಶನ್. ಡನ್. ಬನ್ನಿ, ದ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಶನ್, ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ Q. ಸೊ ಒಂದು ಪಾಯಿಂಟ್ ಚಾರ್ಜ್ ನ ತಗೊಳ್ಳೋಣ. ಸೊ ಅದಕ್ಕೆ ಒಂದು ಕ್ಯಾಪಿಟಲ್ Q ಅಂತ ನಾಮಕರಣ ಕೊಡ್ತೀನಿ. ಅಫ್ಕೋರ್ಸ್ ಪಾಸಿಟಿವ್ Q, ಅದನ್ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕಾಗಿಲ್ಲ ಆಕ್ಚುಲಿ. ಸೊ ಈಗ ಈ ಪಾಯಿಂಟ್ ಚಾರ್ಜ್ Q ಇಂದ ಆರ್ ಡಿಸ್ಟೆನ್ಸ್ ಅಲ್ಲಿ, ಎಷ್ಟು ಡಿಸ್ಟೆನ್ಸ್ ಅಲ್ಲಿ? ಆರ್ ಡಿಸ್ಟೆನ್ಸ್ ನಲ್ಲಿ ಒಂದು ಪಾಯಿಂಟ್ P ನ ಕನ್ಸಿಡರ್ ಮಾಡ್ತೀನಿ. Q ಇಂದ ಪಾಯಿಂಟ್ P ನಲ್ಲಿ ಎಷ್ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಇದೆ
ಅದನ್ನೇ ಈ ಡಿರೈವೇಶನ್ ಅಲ್ಲಿ ಡಿರೈವ್ ಮಾಡ್ಲಿಕ್ಕೆ ಹೊರಟಿರೋದು. ವಾಟ್ ಇಸ್ ದ ಪೊಟೆನ್ಶಿಯಲ್ ಅಟ್ ಅ ಪಾಯಿಂಟ್ ಪಿ? ಯಾರು ಕ್ರಿಯೇಟ್ ಮಾಡ್ತಿರೋದು ಫೀಲ್ಡ್? ಈ ಕ್ಯಾಪಿಟಲ್ ಕ್ಯೂ ಅನ್ನೋನು ಒಂದು ಫೀಲ್ಡ್ ನ ಕ್ರಿಯೇಟ್ ಮಾಡ್ತಿದೆ. ಆ ಫೀಲ್ಡ್ ನಲ್ಲಿ ಒಂದು ಪಾಯಿಂಟ್ ನ ತಗೊಂಡಿನಿ, ಆ ಪಾಯಿಂಟ್ ನಲ್ಲಿ ಎಷ್ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಇದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಡೂ ದಟ್ ಒನ್. ಸೊ ಲೆಟ್ ಮಿ ಡೂ ದಟ್ ಒನ್. ಸೊ ಹೌ ಡು ಯು ಡಿಫೈನ್? ಈಗ ಈ ಪಾಯಿಂಟ್ ಪಿ ನಲ್ಲಿ ಎಷ್ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಇದೆ ಅನ್ನೋದನ್ನ ಯಾವ ರೀತಿ ಡಿಫೈನ್ ಮಾಡ್ತೀವಿ? So by definition, it is the amount of work done in bringing a unit positive charge from infinity to given point against the electrostatic force. So adana words al barutene. So electrostatic potential at a point. Potential at a point P. Potential at a point P. Point P is defined as the amount of work done in bringing the unit positive charge, a unit positive charge from infinity to given point P against the field without changing kinetic energy. Kinetic energy change agdira infinity in the point P ge ಒಂದು ಪಾಸಿಟಿವ್ ಚಾರ್ಜ್ ತಗೊಂಬರೋಣ. ಸೊ ಅದನ್ನ ಯೂನಿಟ್ ಪಾಸಿಟಿವ್ ಚಾರ್ಜ್ ನ ತಗೊಂಡ್ರೆ ಎಷ್ಟು ವರ್ಕ್ ಆಗತ್ತೆ ಅದನ್ನೇ ನಾವು ಪೊಟೆನ್ಶಿಯಲ್ ಅಟ್ ಪಾಯಿಂಟ್ ಪಿ ಅಂತ ತಗೊಂಡ್ವಿ. ಸೊ ಇದಕ್ಕೆ ಏನ್ ಮಾಡೋಣ? ಲೆಟ್ ಅಸ್ ಕನ್ಸಿಡರ್. ಸೊ ಈಗ ಈ ಲೈನ್ ನ ಹೀಗೆ ಇನ್ಫೈನೈಟ್ ವರ್ಗೂ ಎಕ್ಸ್ಟೆಂಡ್ ಮಾಡಿದ್ರೆ ವಾಟ್ ಇಸ್ ದ ಪೊಟೆನ್ಶಿಯಲ್ ಅಟ್ ಇನ್ಫಿನಿಟಿ? ಯು ನೋ ದಟ್ ಒನ್ 0. ಸೊ ಈಗ ಸದ್ಯಕ್ಕೆ ಬೇಕಾಗಿಲ್ಲ. ಸೊ ಈಗ ಈ ಪಾಯಿಂಟ್ ಚಾರ್ಜ್ ನ, ಯಾವ ಪಾಯಿಂಟ್ ಚಾರ್ಜ್ ನ? ಕ್ಯೂ ನಾಟ್ ಪಾಯಿಂಟ್ ಚಾರ್ಜ್ ನ ಇನ್ಫಿನಿಟಿ ಇಂದ ಇಲ್ಲಿಗೆ ತಗೊಂಡ್ಬರ್ಬೇಕು. ಸೊ ಇಲ್ಲಿ ತಗೊಂಡ್ಬರೋ ಪ್ರೋಸೆಸ್ ಅಲ್ಲಿ ಇಲ್ಲೆಲ್ಲ ಒಂದು ಜನರಲೈಸ್ಡ್ ಪಾಯಿಂಟ್ ಇಂದ ಪಾಸ್ ಆಗ್ಲೇಬೇಕಾ? ಅಲ್ಲ, ಇನ್ಫಿನಿಟಿ ಇಂದ ಬರ್ಬೇಕಾದ್ರೆ ಸೊ ಇದು ಯಾವುದೋ ಒಂದು ಪಾಯಿಂಟ್ ಮುಖಾಂತರ ಪಾಸ್ ಆಗ್ಬೇಕು. ಆ ಪಾಯಿಂಟ್ ನ ನಾನು ಪಿ ಡ್ಯಾಶ್ ಅಂತ ಕರಿತೀನಿ. ಸಚ್ ದಟ್ ದ ಪಾಯಿಂಟ್ ಪಿ ಡ್ಯಾಶ್ ಇಸ್ ಅಟ್ ಅ ಡಿಸ್ಟೆನ್ಸ್ ಆಫ್ ಆರ್ ಡ್ಯಾಶ್ ಫ್ರಮ್ ದ ಪಾಯಿಂಟ್ ಚಾರ್ಜ್. ಅರೆ ಈ ಆರ್ ಡ್ಯಾಶ್ ಅನ್ನೋದು ಇನ್ಫಿನಿಟಿ ಇದ್ರೆ ಅದಿನ್ನು ಇನ್ಫಿನಿಟಿ ಅಲ್ಲೇ ಇದೆ. ಆ ಆರ್ ಡ್ಯಾಶ್ ಅನ್ನೋದು ಆರ್ ಆದ್ರೆ ಸೊ ಆಲ್ರೆಡಿ ಇಲ್ಲಿ ಪಾಯಿಂಟ್ ಪಿ ಗೆ ಬಂದಿದೆ ಅಂತ ಅರ್ಥ. R dash can vary from infinity to given point P. So ಅಂದ್ರೆ ಇನ್ಫಿನಿಟಿ ಇಂದ R ವರೆಗೂ ವೇರಿ ಆಗ್ಬೋದು R dash. ಈ R dash ನ R ಅಂತ ತಗೊಂಡ್ರೆ ಇಲ್ಲಿರತ್ತೆ, ಇದೇ R dash ನ ಇನ್ಫಿನಿಟಿ ತಗೊಂಡ್ರೆ ಇನ್ಫಿನಿಟಿಯಲ್ಲಿ ಚಾರ್ಜ್ ಇರತ್ತೆ. ಸೊ ಈಗ ಈ ಪಾಯಿಂಟ್ ಚಾರ್ಜ್ ಇಲ್ಲಿದ್ದಾಗ ಲೆಟ್ ಮಿ ಅಸ್ಯೂಮ್ Q ನಾಟ್ ಪಾಯಿಂಟ್ ಚಾರ್ಜ್ ಇದ್ರ ಮುಖಾಂತರ ಪಾಸ್ ಆಗ್ತಾ ಇದೆ. ವಾಟ್ ಇಸ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್? ದಟ್ ಈಸ್ ಯು ನೋ ದಟ್ ಒನ್ 1/4 epsilon naught into capital Q small q naught divided by distance square. ಅದು ಗೊತ್ತಿದೆ. ಸೊ ಈಗ ಈ ಮುಖಾಂತರ ಈ ಪಾಯಿಂಟ್ ಮುಖಾಂತರ ಪಾಸ್ ಆಗ್ಬೇಕಾದ್ರೆ ವೆಲಾಸಿಟಿ ಚೇಂಜ್ ಅಂದ್ರೆ ಕೈನೆಟಿಕ್ ಎನರ್ಜಿ ಚೇಂಜ್ ಆಗ್ಬಾರ್ದು ಅಂದ್ರೆ ವೆಲಾಸಿಟಿ ಕೂಡ ಚೇಂಜ್ ಆಗ್ಬಾರ್ದು. ವೆಲಾಸಿಟಿ ಚೇಂಜ್ ಆಗ್ಬಾರ್ದು ಅಂದ್ರೆ ಅದಕ್ಕೆ ನೆಟ್ ಫೋರ್ಸ್ ಏನಾಗಿರ್ಬೇಕು? 0 ಆಗಿರ್ಬೇಕು. ನೆಟ್ ಫೋರ್ಸ್ 0 ಆಗಿರ್ಬೇಕು ಅಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಶುಡ್ ಬಿ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಟ್ ಆಫ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ನೋಡಿ ಇಲ್ಲಿದ್ದಾಗ what is the electrostatic force when point for point charge not to increase velocity f external should be equals to f electrostatic but in opposite direction. ಅದು opposite direction ಅಲ್ಲಿ ಇರಬೇಕು. ಎಕ್ಸ್ಟರ್ನಲ್ ಫೋರ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಗೆ opposite direction ಇರಬೇಕು. ಇಲ್ಲ ಅಂದ್ರೆ ವೆಲಾಸಿಟಿ ಚೇಂಜ್ ಆಗ್ಬಿಡುತ್ತೆ. Now let us assume small distance dr. ಸೊ ಈಗ ಈ ತರ ಬರೋ ಪ್ರೋಸೆಸ್ ನಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಿಲ್ಲ. ವೆಲಾಸಿಟಿ ಚೇಂಜ್ ಆಗ್ಬೇಕಂದ್ರೆ ಈ ಕಂಡೀಷನ್ ಒಬೆ ಆಗ್ಬೇಕು. ಸೊ ಈಗ ಈ ಸ್ಮಾಲ್ ಡಿಸ್ಟೆನ್ಸ್ ನಲ್ಲಿ ಎಷ್ಟು ವರ್ಕ್ ಆಗಿದೆ ಅಂತ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಸಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ P dash at a distance R dash from Q. Let delta R ಅಥವಾ dr ಅಂತ ತಗೊಂತೀನಿ. ಇಲ್ಲಿ delta R ಅಂತ ತಗೊಳ್ಳೋಣ, ನೋ ಇಶ್ಯೂ. Delta R is small displacement made by the particle. ಈ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಮಾಡುವಾಗ ಪಾರ್ಟಿಕಲ್ ಮೇಲೆ ಎಷ್ಟು ವರ್ಕ್ ಆಗ್ತಿದೆ? ದಟ್ ಈಸ್ ದ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್. ದ ವರ್ಕ್ ಡನ್ ಡೆಲ್ಟಾ W in this process
is given by, I will write here, delta W ಅಂದ್ರೆ ಸ್ಮಾಲ್ ಡಿಸ್ಟೆನ್ಸ್ ಚೇಂಜ್ ಆದಾಗ ಎಷ್ಟು ವರ್ಕ್ ಆಗ್ತಿದೆ ಅದನ್ನ ನಾನು ಡೆಲ್ಟಾ W ಅನ್ಕೊಂತೀನಿ. ದಟ್ ಈಸ್ ಈಕ್ವಲ್ಸ್ ಟು ಎಫ್ ಎಕ್ಸ್ಟರ್ನಲ್ ಡಾಟ್ ಡೆಲ್ಟಾ ಆರ್. ಹೌದಾ? ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್ ಅದೇ ಎಕ್ಸ್ಟರ್ನಲ್ ಫೋರ್ಸ್ ಈ ಕಡೆಗೆ ಅಪ್ಲೈ ಮಾಡ್ತಿದೀವ, ಈ ಕಡೆಗಿರೋದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಈ ಕಡೆಗಿರೋದು ಎಕ್ಸ್ಟರ್ನಲ್ ಫೋರ್ಸ್. ಈ ಕಡೆ ನಾವು ಅಪ್ಲೈ ಮಾಡ್ಬೇಕಾದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಡಾಟ್ ಡಿ ಆರ್, ಅಫ್ ಕೋರ್ಸ್ ಡಾಟ್ ಪ್ರಾಡಕ್ಟ್ ಎಫ್ ಡೆಲ್ಟಾ ಆರ್ ಕಾಸ್ 0. ಸೊ ಕಾಸ್ 0 ಇರೋದ್ರಿಂದ ಯು ಕ್ಯಾನ್ ಕಾಸ್ 0 is 1, ಹಾಗಾಗಿ ಡಾಟ್ ನ ಎಲಿಮಿನೇಟ್ ಮಾಡಿ ಡೈರೆಕ್ಟ್ ಆಗಿ ಬರೀಬಹುದು. ನೋಡಿ ಇಲ್ಲಿ ಇನ್ನೊಂದಿದೆ, ಎಫ್ ಎಕ್ಸ್ಟರ್ನಲ್ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎಫ್ ಎಲೆಕ್ಟ್ರೋಸ್ಟಾಟಿಕ್. ಹಾಗಾದ್ರೆ ಡೆಲ್ಟಾ ಡಬ್ಲ್ಯೂ ನ ನಾನು ಮೈನಸ್ ಎಫ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಅಂತ ಬರೀತೀನಿ. ಎಲೆಕ್ಟ್ರೋಸ್ಟಾಟಿಕ್ ಇಂಟು ಡೆಲ್ಟಾ ಆರ್. ಸೊ ಇಷ್ಟು ಸ್ಮಾಲ್ ಚೇಂಜ್ ಇನ್ ದ ಡಿಸ್ಪ್ಲೇಸ್ಮೆಂಟ್ ಆಗ್ಬೇಕಾದ್ರೆ ಇಷ್ಟು ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಆಗಿದೆ. ದೆನ್ ಹೌ ಯು ವಿಲ್ ಕ್ಯಾಲ್ಕುಲೇಟ್ ದ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್? ಪೂರ್ತಿ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ರೆ ಇನ್ಫಿನಿಟಿ ಇಂದ ಈ ಪಾಯಿಂಟ್ ವರೆಗೂ ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಟೋಟಲ್ ವರ್ಕ್ ಡನ್ ಸಿಗತ್ತೆ. ಸೊ ಅದನ್ನ ನಾನು ವರ್ಡ್ಸ್ ಅಲ್ಲಿ ಬರೀತೀನಿ ನೋಡಿ. ದ ಟೋಟಲ್ ವರ್ಕ್ ಡನ್ ಇನ್ bringing Q naught from infinity to given point P is calculated as W is equals to integration of delta W. So idanella integrate limit concept apply madidre what you will get, integration of delta W is equals to integration of minus of F electrostatic into dr. ಇಂಟಿಗ್ರೇಷನ್ ಅಪ್ಲೈ ಮಾಡ್ಬೇಕಾದ್ರೆ ಲಿಮಿಟ್ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ಸೊ ಇದೇನಾಗುತ್ತೆ dr ಆಗುತ್ತೆ. ಸೊ ಲೆಟ್ ಅಸ್ ರೈಟ್ ದ ವ್ಯಾಲ್ಯೂ ಆಫ್ dr here. W is equals to minus of integration. What is the F electrostatic? So ಈಗ ಈ ಪಾಯಿಂಟ್ ಚಾರ್ಜ್ ಗೂ ಈ ಚಾರ್ಜ್ ಗೆ ಎಷ್ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಫೋರ್ಸ್ ಎಷ್ಟಿದೆ ಅಂತ ಕೇಳಿದ್ರೆ that is given by K into capital Q into small q naught divided by ಇವೆರಡು ನಡುವೆ ಡಿಸ್ಟೆನ್ಸ್ ಏನಿದೆ r ಡ್ಯಾಶ್ ಹೋಲ್ ಸ್ಕ್ವೇರ್ ಇದೆ, r ಡ್ಯಾಶ್ ಹೋಲ್ ಸ್ಕ್ವೇರ್. ನೋಡಿ ಈ r ಡ್ಯಾಶ್ ಅನ್ನೋದು ಎಲ್ಲಿಂದ ಎಲ್ಲಿವರೆಗೂ ವೇರಿ ಆಗುತ್ತೆ? ಇನ್ಫಿನಿಟಿ ಇಂದ ಕೊಟ್ಟಿರ್ತಕ್ಕಂಥ ಪಾಯಿಂಟ್ P ಗೆ ಎಷ್ಟು ಡಿಸ್ಟೆನ್ಸ್ ಇದೆ r ಡಿಸ್ಟೆನ್ಸ್ ವರೆಗೂ ವೇರಿ ಆಗುತ್ತೆ ಇಂಟು dr. ಅರ್ಥ ಆಯ್ತಾ? ಸೊ ಈ dr ನ ಹಾಗೆ ಬರ್ತೀನಿ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಂಟು dr. ಸೊ ಈಗ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಾದ್ರೆ K is a constant. Of course, ಈ ಟೋಟಲ್ ಚಾರ್ಜ್ ಕಾನ್ಸ್ಟೆಂಟ್, ಯುನು ಕಾನ್ಸ್ಟೆಂಟ್, ಓನ್ಲಿ ವೇರಿಯಬಲ್ ಯಾರು? ಈ ಡಿಸ್ಟೆನ್ಸ್ ಮಾತ್ರ. ಅರೆ ಈ ಡಿಸ್ಟೆನ್ಸ್ ತಾನೆ r ಡ್ಯಾಶ್ ಇನ್ಫಿನಿಟಿಯಲ್ಲಿ ಇದೆ, ಈ ಪಾಯಿಂಟ್ ಇನ್ಫಿನಿಟಿಯಲ್ಲಿ ಇದೆ, ಅದೇ r ಇದ್ರೆ ಈ ಪಾಯಿಂಟ್ ಗೆ ಬರುತ್ತೆ. ಸೊ ಈಗ ಟೋಟಲ್ ವರ್ಕ್ ಡನ್ ನಾವು ಈ ತರ ಕ್ಯಾಲ್ಕುಲೇಟ್ ಮಾಡಬಹುದು. ಮೈನಸ್ KQ ಇಂಟು ಸ್ಮಾಲ್ q ಚೆಕ್ ತೆಗಿತೀನಿ. ಇಂಟಿಗ್ರೇಷನ್ ಫ್ರಮ್ ಇನ್ಫಿನಿಟಿ ಟು ಗಿವನ್ ಡಿಸ್ಟೆನ್ಸ್ r ಆಫ್ 1/r ಡ್ಯಾಶ್ ಹೋಲ್ ಸ್ಕ್ವೇರ್. ಸೊ ಅಥವಾ 1/r² ನ r to the power of 1 whole to the power of -2 ಈ ತರ ಬರೀಬಹುದಾ? ಅರೆ x to the power of n, integration of x to the power of n, integration of x to the power of n plus 1 divided by n plus 1. ಸೊ ಹಾಗಾದ್ರೆ ಇದನ್ನ W is equals to minus KQ small q naught into r to the power of -2 plus 1 ಏನಂತ ಬರೀಬಹುದು? -1 divided by -1 ಅಂತ ಬರೀಬಹುದಾ? ಲಿಮಿಟ್ಸ್ ವೇರೀಸ್ ಫ್ರಮ್ ಇನ್ಫಿನಿಟಿ ಟು ಗಿವನ್ ಪಾಯಿಂಟ್ r. ಸಿಂಪಲ್. W is equals to minus KQ small q ಲಿಮಿಟ್ಸ್ ನ ನೋಡಿ ಮೈನಸ್ ನ ಆಚೆಗೆ ತೆಗೆದು ಬಿಡ್ತೀನಿ. ಇಲ್ಲಿರೋ ಮೈನಸ್ ನ ಆಚೆಗೆ ತೆಗೆದು ಬಿಟ್ರೆ what you will get ಇಲ್ಲಿ ಪ್ಲಸ್ ಆಗುತ್ತೆ. ಸೊ ಲಿಮಿಟ್ಸ್ ವೇರಿ ಫ್ರಮ್ r to the power of -1. r to the power of -1 ಅಂದ್ರೆ 1/r ಆಗುತ್ತೆ. ಅರೆ ಈ ಮೈನಸ್ ನ ಆಚೆ ತೆಗೆದಿದ್ದೀನಿ, r to the power of -1 ನ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ದಟ್ ಈಸ್ 1/r. the limits r to the power of r dash. Did I do any mistake? Okay, ಒಂದ್ ಕೆಲಸ ಮಾಡಿ, r ಹೀಗೆ ಬರ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬೇಡಿ. ನಂಗೆ ಗೊತ್ತು ನೀವು ಕನ್ಫ್ಯೂಸ್ ಆಗ್ತೀರಿ ಅಂತ. I'll write here W is equals to minus KQ into small q into r dash to the power of -1 divided by -1. Limits varies from infinity to r. So ಈಗ W is equals to minus, of course minus same common ತೆಗಿಬೇಕಾಗುತ್ತೆ, KQ into small q into r dash whole to the power of -1. So ಇದನ್ನ 1/r dash ಅಂತ ಬರ್ಕೋಬಹುದು. Limits varies from infinity to r. That is equals to W is equals to KQ small q into 1/,
first upper limit substitute ಮಾಡೋಣ 1 by r minus 1 by infinity. So that is w is equals to kq into small q divided by r. ಏನಿದು? This is the amount of work done. Work done in bringing the charge from infinity to given point. So ಈ ಚಾರ್ಜ್ ನ ಇನ್ಫಿನಿಟಿ ಇಂದ ಪಾಯಿಂಟ್ ಪಿ ಗೆ ತರೋಗೆ ಇಷ್ಟು ವರ್ಕ್ ಆಗುತ್ತೆ. ಇನ್ನೊಂದು ಸ್ಮಾಲ್ ಸ್ಟೆಪ್ ಇದೆ ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದು ಮತ್ತೆ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೆ ಅಂದ್ರೆ ಏನು ಅಂತ ಇಲ್ಲೆಲ್ಲಾದ್ರೂ ಒಂದ್ ಕಡೆ ಮೆನ್ಷನ್ ಮಾಡಿರ್ಲೇಬೇಕು, ಇಲ್ಲಾಂದ್ರೆ 1 ಮಾರ್ಕ್ಸ್ ತೆಗಿತಾರೆ. ಸೊ ವೇರ್ ಕೆ ಇಸ್ ವೇರ್ ಕೆ ಇಸ್ ಈಕ್ವಲ್ಸ್ ಟು 1 by 4 pi epsilon naught. ಇಷ್ಟು ವರ್ಕ್ ಆಗಿರತ್ತೆ. ಸೊ ನೋಡಿ ಈ ಪೋರ್ಷನ್ ನ ಎರೇಸ್ ಮಾಡ್ತೀನಿ. ಈ ಪೋರ್ಷನ್ ನ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್. ಡನ್. ಓಕೆ, ಸೊ ಈಗ by definition what is the potential at point p is vp is equals to amount of work done in bringing the charge from infinity to given point p divided by q naught. ಹೌದು ತಾನೆ? ಈ q naught ಯಾಕೋ ನಾಟ್ ಮಿಸ್ ಆಗ್ಬಿಡ್ತಾ ಇದೆ, ನಾಟಿ ಫೆಲೋ. Okay, so q naught ಬರ್ದಿದ್ದೀನಿ. So w from infinity to given point is nothing but kq into small q divided by r whole divided by q naught ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆಗುತ್ತೆ. The potential at point p is equals to kq divided by r ಅಥವಾ 1 by 4 pi epsilon naught q divided by r. ಸೊ ಇಷ್ಟನ್ನ ಬರಿಬೇಕಾಗುತ್ತೆ ನೋಡಿ. ಎಲ್ಲೋ ಒಂದ್ ಕಡೆ k ವ್ಯಾಲ್ಯೂನ ಮೆನ್ಷನ್ ಮಾಡಿ, ಇಲ್ಲಾಂದ್ರೆ 1 ಮಾರ್ಕ್ಸ್ ತೆಗಿತಾರೆ. ಡೋಂಟ್ ಲೂಸ್ ದ ಮಾರ್ಕ್ಸ್. ಸೊ ಇಲ್ಲಿ ಅಬ್ಸರ್ವೇಷನ್ ಮಾಡಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ದ ಪೊಟೆನ್ಶಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಸೊ ಈ ಪಾಯಿಂಟ್ ಚಾರ್ಜ್ ಇಂದ ಆರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಪಾಯಿಂಟ್ ನ ತಗೊಂಡ್ರೆ ಅಲ್ಲಿ ಎಷ್ಟು ಪೊಟೆನ್ಶಿಯಲ್ ಇರುತ್ತೆ ಗಿವೆನ್ ಬೈ ಕೆ ಕ್ಯೂ ಡಿವೈಡೆಡ್ ಬೈ ಆರ್. ಆರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದ್ರೆ ಡಿನಾಮಿನೇಟರ್ ಡಿನಾಮಿನೇಟರ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಪೊಟೆನ್ಶಿಯಲ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಪೊಟೆನ್ಶಿಯಲ್ ವೇರೀಸ್ ಲೈಕ್ ದಿಸ್. ಆರ್ ವ್ಯಾಲ್ಯೂ ಇನ್ಫಿನಿಟಿ ತಗೊಂಡ್ರೆ ವಾಟ್ ಇಸ್ ದ ಪೊಟೆನ್ಶಿಯಲ್? 0. equation ಅಲ್ಲಿ ಕೂಡ ಕನ್ವಿನ್ಸ್ ಆಯ್ತು. ಸೊ ವಾಟ್ ಇಸ್ ದ ಪೊಟೆನ್ಶಿಯಲ್ ಅಟ್ r is equal to 0? we have not defined. ಅಂದ್ರೆ ಈ ಪಾಯಿಂಟ್ ಚಾರ್ಜ್ ಇಂದ ಎಕ್ಸಾಕ್ಟ್ ಆಗಿ ಅಲ್ಲೇ ಪೊಟೆನ್ಶಿಯಲ್ ಎಷ್ಟು ಅಂತ ಕೇಳಿದ್ರೆ ವಿ ಡೋಂಟ್ ನೋ, ನಾಟ್ ಡಿಫೈನ್ಡ್. ಸೊ ಇನ್ಫಿನಿಟಿ ಬರುತ್ತೆ. ಅದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಅಷ್ಟೇ ಅದೇ ರೀತಿ ಬರುತ್ತೆ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಸೊ ವಿ ಹ್ಯಾವ್ ಸಮ್ ಅಬ್ಸರ್ವೇಷನ್ಸ್. ಡನ್. ನಾನು ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3 2 1 ಡನ್. ಸೊ ಲೆಟ್ಸ್ ಸೇ ಸಮ್ ಡಿಸ್ಕಷನ್ ಆನ್ ದಿಸ್ ಡಿರೈವ್ಡ್ ಈಕ್ವೇಷನ್. ಡಿರೈವ್ ಮಾಡಿರ್ತಕ್ಕಂಥ ಈಕ್ವೇಷನ್ ಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ, ಲಾಜಿಕಲ್ ಪಾಯಿಂಟ್ಸ್ ನ ತಗೊಳ್ಳೋಣ. ಸೊ ಈಗ ಒಂದು ಪಾಸಿಟಿವ್ ಚಾರ್ಜ್ ಇದೆ ಅಂದ್ರೆ ಈ ಪಾಸಿಟಿವ್ ಚಾರ್ಜ್ ಇಂದ ಆರ್ ಡಿಸ್ಟೆನ್ಸ್ ನಲ್ಲಿ ಎಷ್ಟು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಇರುತ್ತೆ ಅಂದ್ರೆ ದಟ್ ಇಸ್ ಗಿವನ್ ಬೈ ಕೆ ಕ್ಯೂ ಡಿವೈಡೆಡ್ ಬೈ ಆರ್. ಅಫ್ ಕೋರ್ಸ್ ಅದು ಪಾಸಿಟಿವ್ ಚಾರ್ಜ್ ಆಗಿದೆ, ಅಲ್ಲಿ ಪಾಸಿಟಿವ್ ತಗೋಬೇಕಾಗತ್ತೆ. ಸಪೋಸ್ ಏನಾದ್ರೂ ನೆಗೆಟಿವ್ ಚಾರ್ಜ್ ಇತ್ತು ಅಂತ ಅನ್ಕೊಳ್ಳಿ, ಸೋರ್ಸ್ ಚಾರ್ಜ್ ಏನಾದ್ರೂ ನೆಗೆಟಿವ್ ಆಗಿತ್ತು ಅನ್ಕೊಳ್ಳಿ. ಸೊ ಈಗ ಆರ್ ಡಿಸ್ಟೆನ್ಸ್ ನಲ್ಲಿ the potential is also negative. V is equals to K into minus Q divided by R. ನೋಡಿ ಇಲ್ಲಿ Q ಏನ್ ತಗೊಂತೀರಿ? should be considered with the sign. So Q we are consider should consider sign. So ಹಾಗಾದ್ರೆ ಒಂದು ಪಾಸಿಟಿವ್ ಚಾರ್ಜ್ ಇನ್ ದ R ಡಿಸ್ಟೆನ್ಸ್ ನಲ್ಲಿ ಪಾಸಿಟಿವ್ ಪೊಟೆನ್ಶಿಯಲ್ ಇರುತ್ತೆ. ಅದೇ ಒಂದು ನೆಗೆಟಿವ್ ಚಾರ್ಜ್ ಇಂದ ಆರ್ ಡಿಸ್ಟೆನ್ಸ್ ನಲ್ಲಿ ನೆಗೆಟಿವ್ ಪೊಟೆನ್ಶಿಯಲ್ ಇರುತ್ತೆ. ಸೊ ಯು ನೀಡ್ ಟು ಕನ್ಸಿಡರ್ ಮೈನಸ್ ಸೈನ್. ಎಸ್, ದ ಪೊಟೆನ್ಶಿಯಲ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್, ಯಾವುದೇ ಪೊಟೆನ್ಶಿಯಲ್, ಇವನ್ ಗ್ರಾವಿಟೇಷನಲ್ ಪೊಟೆನ್ಶಿಯಲ್ ಅಷ್ಟೇ. ಸೊ ದ ಪೊಟೆನ್ಶಿಯಲ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಪೊಟೆನ್ಶಿಯಲ್ is a scalar quantity. ಸೊ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಏನು ಸರ್ ಅಂತ ಹೇಳ್ಬೇಡಿ, ಒದೆ ತಿಂತೀರಿ. ಓಕೆ, ಸ್ಕೇಲಾರ್ ಕ್ವಾಂಟಿಟಿ ನಿಮ್ಗೆ ಹೇಳಿ ನಾನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರ್ತೀನಿ. ಎಸ್ ಐ ಯೂನಿಟ್ ಯಾವ ತರ ಡಿಫೈನ್ ಮಾಡೋದು? ಎಸ್ ಐ ಯೂನಿಟ್ ಸರ್ ಕೆ ಒಂದು ಯೂನಿಟ್, ಕ್ಯೂ ಒಂದು ಯೂನಿಟ್, ಆರ್ ಇದನ್ನ ತಗೋಬೇಡಿ, ಡೆಫಿನೇಷನ್ ನ ತಗೊಳ್ಳಿ. ದ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಪಿ ಇಸ್ ಗಿವನ್ ಬೈ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಗಿವನ್ ಪಾಯಿಂಟ್ ಪಿ ಅಂತ ಡಿಫೈನ್ ಮಾಡಿದ್ವಿ. ಇದೇನಿದು? ವರ್ಕ್ ಅಂದ್ರೆ ಏನು? ಜೌಲ್. ಅರೆ ವರ್ಕ್ ಎಸ್ ಐ ಯೂನಿಟ್ ಜೌಲ. ಜೌಲ್ ಡಿವೈಡೆಡ್ ಬೈ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್. ಸೊ ಹಾಗಾದ್ರೆ ಸೊ ಎಸ್ ಐ ಯೂನಿಟ್ ಇಸ್, ಇದನ್ನ ನಾವು 1 ವೋಲ್ಟ್ ಅಂತ ಕರಿತೀವಿ. ಜೌಲ್ ಪರ್ ಕೂಲಮ್ ನ ನಾವು ವೋಲ್ಟ್ ಅಂತ ಕರಿತೀವಿ. ಸೊ ವಿ ಕಾಲ್ ದಿಸ್ ಆಸ್ ವೋಲ್ಟ್. 1 ವೋಲ್ಟ್ ಇಸ್ ಈಕ್ವಲ್ಸ್ ಟು 1 ಜೌಲ್ ಬೈ 1 ಕೂಲಮ್. ಅಂದ್ರೆ 1 ಜೌಲ್ 1 ಕೂಲಮ್ ಆಫ್ ಚಾರ್ಜ್ ನ ಇನ್ಫಿನಿಟಿ ಇಂದ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಗೆ
ತಗೊಂಡ್ಬರ್ಬೇಕಾದ್ರೆ 1 ಜೌಲ್ ಆದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪಾಯಿಂಟ್ ಪಿ ಇದೆ ಅಂತ ಅನ್ಕೊಳ್ಳೋಣ. ಈಗ ಪಾಯಿಂಟ್ ಪಿ ಗೆ ಒಂದು ಚಾರ್ಜ್ ನ ತಗೊಂಡ್ಬರ್ಬೇಕು, 1 ಕೂಲಮ್ ಆಫ್ ಚಾರ್ಜ್ ನ ತಗೊಂಡ್ಬರ್ತೀನಿ. ಇನ್ಫಿನಿಟಿಯಿಂದ ಈ ಪಾಯಿಂಟ್ ಪಿ ಗೆ ತಗೊಂಡ್ಬರಕ್ಕೆ 1 ಕೂಲಮ್ ನ 1 ಚಾರ್ಜ್ ಏನಾದ್ರು ಕನ್ಸ್ಯೂಮ್ 1 ಜೌಲ್ ಎನರ್ಜಿ ಏನಾದ್ರು ಕನ್ಸ್ಯೂಮ್ ಆದ್ರೆ, ಇಲ್ಲಿಂದ ಇಲ್ಲಿಗೆ ಬರಕ್ಕೆ 1 ಜೌಲ್ ಎನರ್ಜಿ ಏನಾದ್ರು ಕನ್ಸ್ಯೂಮ್ ಆದ್ರೆ ಅದನ್ನೇ ನಾವು 1 ವೋಲ್ಟ್ ಅಂತ ಕರಿತೀವಿ. ಸೊ ಫೈನಲಿ ನಾನು ಏನ್ ಹೇಳ್ತಿದ್ದೆ ಅಂದ್ರೆ 1 ಜೌಲ್ ಪರ್ ಕೂಲಮ್ ಅದನ್ನೇ ನಾವು 1 ವೋಲ್ಟ್ ಅಂತ ಕರಿತೀವಿ. ಸೊ ಆಫ್ ಕೋರ್ಸ್ SI ಯೂನಿಟ್ ಕೂಡ ವೋಲ್ಟ್ ಆಗಿರುತ್ತೆ. SI ಯೂನಿಟ್ ಇಸ್ ವೋಲ್ಟ್, is a SI unit for the electrostatic potential. So ಆಯ್ತಾ, ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಟೇಕ್ ಅ ಸ್ಮಾಲ್ ಕುಟ್ಟಿ ಕ್ವಶನ್ಸ್ ನ ತಗೊಂತೀನಿ ಫ್ರಮ್ NCERT ಟೆಕ್ಸ್ಟ್ ಬುಕ್. ಸೊ ಒಂದು 2 ಸ್ಮಾಲ್ ಕ್ವಶನ್ಸ್. ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲೊಂದು ಗ್ರಾಫ್ ಇದೆ ನೋಡಿ. ಏನಪ್ಪಾ ಇದು ಅಂದ್ರೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಮತ್ತೆ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಯಾವ ತರ ವೇರಿ ಆಗತ್ತೆ ವಿತ್ ದ ಡಿಸ್ಟೆನ್ಸ್ r. ಎರಡು ಸಿಮಿಲರ್ ಇಕ್ವೇಶನ್ ಇತ್ತು, ಹೌದಲ್ಲ? What is the equation for electrostatic field? E is equals to kq divided by r square into ಅದೇ ತರ potential ಏನಿತ್ತು, potential is equals to kq divided by r. r distance ವೇರಿ ಆಗ್ತಾರೆ, ಯಾವ ರೀತಿ potential ವೇರಿ ಆಗುತ್ತೆ, ಯಾವ ರೀತಿ electrostatic field ವೇರಿ ಆಗುತ್ತೆ, ಎರಡು ಗ್ರಾಫ್ ನ ಕೊಟ್ಟಿದ್ದೀನಿ. So you can see that one, electrostatic potential versus distance and electrostatic field. E ಅಥವಾ V y axis ನಲ್ಲಿ ತಗೊಂತೀನಿ, x axis ನಲ್ಲಿ r distance ನ ತಗೊಂತೀನಿ. So this is how the graph will be. Exact curve ನಿಮ್ಮ book ಅಲ್ಲಿ ಮೆನ್ಷನ್ ಆಗಿದೆ. So you can see this is the E is inversely proportional to r square and this is V is inversely proportional to r. So ಇಲ್ಲಿ ಬರೀತೀನಿ, V is inversely proportional to r. ಯಾವುದು ಬೇಗ ಡಿಕೆ ಆಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ನೋಡಿ, ನಿಮಗೆ ಇದರಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ ನಲ್ಲಿ ಬ್ಲಾಕ್ ಕಲರ್ ಕಾಣಿಸ್ತಿರೋದು. ಈ ಲೈನ್ ಇದು ಬ್ಲಾಕ್ ಅಲ್ಲಿ ಕೊಟ್ಟಿದ್ದಾರೆ, ಇದು ಬ್ಲೂ ಅಲ್ಲಿ ಕೊಟ್ಟಿದ್ದಾರೆ. ಸೊ ಬ್ಲಾಕ್ ಅಲ್ಲಿ ಕಾಣಿಸ್ತಿರೋದು ಸ್ವಲ್ಪ ಬೇಗ ಡಿಕೆ ಆಗುತ್ತೆ, ಅಂದ್ರೆ ಆರ್ ಡಿಸ್ಟೆನ್ಸ್ ಹೋಗ್ತಾ ಜಾಸ್ತಿ ಆಗ್ತಾ ಇದ್ರೆ ಬೇಗ ಈ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಕಂಪೇರ್ಡ್ ಟು ದ ಪೊಟೆನ್ಶಿಯಲ್. ಸೊ ದಿಸ್ ಇಸ್ 1 by r, this is 1 by r square. ಸೊ ಎರಡು ಕರ್ವ್ಸ್ ಎಲ್ಲಿ ಮೀಟ್ ಆಗತ್ತೆ ಅಂದ್ರೆ ಇಟ್ ಈಸ್ ಅಟ್ r is equal to 1 unit ಹತ್ರ. When r is equal to 1 unit, E is equals to V. Magnitude of E is equals to V. So I hope the graph is clear. So istuna note ಮಾಡ್ಕೊಳ್ಳಿ. We will move to a kutti question, small question. Done. NCERT ಟೆಕ್ಸ್ಟ್ ಬುಕ್ ಇಂದ ಒಂದು ಸ್ಮಾಲ್ ಕಾನ್ಸೆಪ್ಚುಯಲ್ ಕ್ವಶನ್, ಜಸ್ಟ್ ಫಾರ್ಮುಲಾ ಹೇಗೆ ಯೂಸ್ ಮಾಡೋದು ಮತ್ತೆ ಕಾನ್ಸೆಪ್ಟ್ ಪಕ್ಕಾ ಕ್ಲಿಯರ್ ಆಗೋದಕ್ಕೆ 2 ಸಬ್ ಕ್ವಶನ್ಸ್. ಎಲ್ಲ ಒಂದೇ ಕ್ವಶನ್ ಅಲ್ಲಿ ಇದೆ, ಅದರಲ್ಲಿ ಸಬ್ ಕ್ವಶನ್ಸ್ ಇದೆ. ಕ್ಯಾಲ್ಕುಲೇಟ್ ದ ಪೊಟೆನ್ಶಿಯಲ್ ಅಟ್ ಅ ಪಾಯಿಂಟ್ P ಡ್ಯೂ ಟು ಅ ಚಾರ್ಜ್ 4 into 10 power minus 7 located -7 ಕೂಲಮ್ located at 9 centimeter away. So ಒಂದು ಪಾಸಿಟಿವ್ ಟೆಸ್ಟ್ ಚಾರ್ಜ್ ನ ಕನ್ಸಿಡರ್ ಮಾಡೋಣ. ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ 4 into 10 power minus 7 ಕೂಲಮ್. ಸೊ ದಿಸ್ ಇಸ್ ದ ಟೆಸ್ಟ್ ಚಾರ್ಜ್. ಟೆಸ್ಟ್ ಚಾರ್ಜ್ ಅಲ್ಲ, ಸೋರ್ಸ್ ಚಾರ್ಜ್. ಇದೇ ತಾನೇ ಫೀಲ್ಡ್ ಕ್ರಿಯೇಟ್ ಮಾಡ್ತಾರೆ. ಈಗ ಇಲ್ಲಿಂದ ಒಂದು ಪಾಯಿಂಟ್ P ನ ಕನ್ಸಿಡರ್ ಮಾಡ್ತೀನಿ ಸಚ್ ದಟ್ ದಿಸ್ ಡಿಸ್ಟೆನ್ಸ್ ಇಸ್ 9 ಸೆಂಟಿಮೀಟರ್. ಈಗ ಪಾಯಿಂಟ್ P ನಲ್ಲಿ ಪೊಟೆನ್ಶಿಯಲ್ ಏನಿದೆ ಅಂತ ಕೇಳ್ತಿದ್ರೆ, ದ ಪಾಯಿಂಟ್ P ನಲ್ಲಿ ಪೊಟೆನ್ಶಿಯಲ್ ಎಷ್ಟಿರತ್ತೆ ಅಂತ ಕೇಳಿದ್ರೆ ದಟ್ ಈಸ್ ಗಿವನ್ ಬೈ K into Q divided by R. Q ಅನ್ನೋದು ಸೋರ್ಸ್ ಚಾರ್ಜ್. ಸೋರ್ಸ್ ಎಷ್ಟು ಚಾರ್ಜ್ ಇದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. K ವ್ಯಾಲ್ಯೂ ಆಬ್ವಿಯಸ್ಲಿ 9 into 10 power 9 into Q ವ್ಯಾಲ್ಯೂ Q ಇಷ್ಟು ಕೊಟ್ಟಿದಾರಲ್ಲ 4 into 10 power minus 7 whole divided by r value. 9 ಅಂತ ಹಾಕಬೇಡಿ, 9 ಸೆಂಟಿಮೀಟರ್, ಅದು 9 into 10 power minus 2. So we'll get ಟಿಶ್ಕಾ ಇವೆರಡು ಸತ್ತೋದು. So what you will get is ಇದು ನ್ಯೂಮರೇಟರ್ ಗೆ ಹೋದ್ರೆ 10 power minus 9 ಆಗುತ್ತೆ. Did I do any calculation wrong? ಇಲ್ಲ, ಕರೆಕ್ಟ್ ಆಗಿದೆ ನೋಡಿ. 9 into 10 power 9 into 4 into 10 power minus 7, 9 ಕ್ಯಾನ್ಸಲ್ ಆಗುತ್ತೆ. So what you will get is 4 into 10 power 9 already allonide minus 7 id numerator ಹೋದ್ರೆ plus 2 ಆಗುತ್ತೆ. So what you will get is 9 minus 7 is 2 plus 2 4 into 10 power 2 volt. ಅಥವಾ ಇನ್ನೊಂದು ಯೂನಿಟ್ ಬರಿಬಹುದು, ಏನಂತ ನೆನಪಿದೆಯಾ? ದಟ್ ಈಸ್ ಜೌಲ್ ಪರ್ ಕೂಲಮ್. ಯಾವ್ದಾದ್ರು ಬರಿಬಹುದು ಜೌಲ್ ಪರ್ ಕೂಲಮ್, ಅದನ್ನೇ ನಾವು 1 ವೋಲ್ಟ್ ಅಂತ ಕರೆದ್ವಿ. ಸಬ್ ಕ್ವಶನ್ ಹೇಗೆ ಆನ್ಸರ್ ಸಿಕ್ತು? ದಟ್ ಈಸ್ ಈಕ್ವಲ್ಸ್ ಟು 4 into 10 power 2 ನ ಸರಿ, ಇಲ್ಲೊಂದು 2 ಉಳ್ಕೊಂಡಿದೆ, ಇಲ್ಲೊಂದು 2 ಆಗಿದೆ, 4 ಆಗತ್ತೆ ನೋಡಿ. 10 power 4 ವೋಲ್ಟ್ ಆಗತ್ತೆ. Next we will see the calculate the work done in bringing the 2 into 10 power minus 9 ಕೂಲಮ್ from infinity to given point. ಇದನ್ನ ಎರೇಸ್ ಮಾಡ್ತೀನಿ, ಈ ಕ್ಯಾಲ್ಕುಲೇಷನ್ ಪಾರ್ಟ್ ನ ಇದನ್ನ ಚೇಂಜ್ ಮಾಡ್ಕೊಳ್ಳಿ. 4 into 10 power 4. ಸೊ ಈಗ ಒಂದು
ಒಂದು ಚಾರ್ಜ್ ನ ತಗೊಳ್ಳೋಣ, ಇನ್ನೊಂದು ಚಾರ್ಜ್ ಎಲ್ಲಿದೆ ಇನಿಷಿಯಲ್ ಆಗಿ 2 into 10 power minus 9 ಕೂಲಂ ಇನ್ಫಿನಿಟಿ ಅಲ್ಲಿ ಇದೆ. ಸೊ ಈಗ ಈ ಪಾಯಿಂಟ್ ನ ಇನ್ಫಿನಿಟಿಯಿಂದ ಇಲ್ಲಿಗೆ ತಗೊಂಡ್ಬರ್ಬೇಕಾದ್ರೆ ಎಷ್ಟು ವರ್ಕ್ ಆಗತ್ತೆ ಅಂತ ಕೇಳ್ತಿದ್ದಾರೆ. ಸರಿ, ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಹೌ ಟು ಕ್ಯಾಲ್ಕುಲೇಟ್? ನೆನಪಿದೆಯಾ? ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಅಂದ್ರೆ 1 ಕೂಲಂ ಆಫ್ ಚಾರ್ಜ್ ನ, ಮತ್ತೆ ಹೇಳ್ತಾ ಇದ್ದೀನಿ ಯೂನಿಟ್ ಕೂಲಂ ಆಫ್ ಚಾರ್ಜ್ ನ ಅಥವಾ 1 ಕೂಲಂ ಆಫ್ ಚಾರ್ಜ್ ನ ಇಲ್ಲಿಂದ ಇಲ್ಲಿಗೆ ತರಬೇಕಾದ್ರೆ ಎಷ್ಟು ವರ್ಕ್ ಆಗತ್ತೆ ಅದನ್ನೇ ಪೊಟೆನ್ಶಿಯಲ್ ಅಟ್ ಎ ಪಾಯಿಂಟ್ ಅಂತ ಕರೆದ್ವಿ. ಅದೇ ರೀತಿ 2 ಕೂಲಂ ತಗೊಂಡ್ಬರ್ಬೇಕಾದ್ರೆ 2 into potential ಅಂತ ಬರೀಬಹುದು. ಅದೇ ರೀತಿ 3 ಕೂಲಂ ತಗೊಂಡ್ಬಂದ್ರೆ 3 into potential at a point. So the potential, the total work done, the total work done in bringing a charge q from infinity to p is nothing but the potential at point p into q. ಯಾವ ಚಾರ್ಜ್ ನ ತಗೊಂಡ್ಬಂದ್ರೆ ಅದೇ ಇದೇನ್ ಕೊಡುತ್ತೆ? potential due to potential means that a potential at a point p hangandre enu, it is the amount of bringing 1 coulomb of charge from infinity to a given point. Ade q charge na tagomane q into v anta bariboda. So I will write this one. So this is equals to vp, already calculate ಮಾಡಿದೀವಿ, that is 4 into 10 power 4 into q ಯಾವ ಚಾರ್ಜ್ ನ ತಗೊಂಡ್ಬರ್ತಾ ಇದೀವಿ into 2 into 10 power minus 9 ಕೂಲಂಬ್ ಬರುತ್ತೆ. So this is equals to 8 into 10 power 10 power 5. So 10 power 5 correct agide, minus 5 10 power minus 5 joule of energy is work is done. ಇದನ್ನೇ ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಸೊ ಇದಕ್ಕೆ ಒಂದು ಕಾನ್ಸೆಪ್ಟ್ ಲಿಂಕ್ ಮಾಡ್ತೀನಿ ನೋಡಿ. ಈಗ ಈ ಚಾರ್ಜ್ ನ ಇನ್ಫಿನಿಟಿ ಇಂದ ಇಲ್ಲಿ ತಗೊಂಡ್ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ವರ್ಕ್ ಅನ್ನ ಮಾಡ್ಬೇಕು. ಎಲ್ಲಿಗೆ ಹೋಯ್ತಾ ವರ್ಕ್? that work is stored as potential energy. ಹಾಗಾದ್ರೆ the potential energy, ಇಲ್ಲೊಂದು ಕಾನ್ಸೆಪ್ಟ್ ಇದೆ ನೋಡಿ, potential energy of a charge q at a point p ನೋಡಿ. ಈ q ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸೋರ್ಸ್ ಚಾರ್ಜ್ ಬಗ್ಗೆ ಅಲ್ಲ. ನಾವು ಯಾವ ಚಾರ್ಜ್ ಇನ್ಫಿನಿಟಿ ಇಂದ ಪಾಯಿಂಟ್ ಪಿ ಗೆ ತರ್ತಿದೀವೋ ಆ ಪಾಯಿಂಟ್ ಚಾರ್ಜ್ ಮೇಲೆ ಎಷ್ಟು ವರ್ಕ್ ಅನ್ನ ಮಾಡ್ತೀವಿ, that is called as potential energy. So the potential energy of charge q at a point p is amount of work done in bringing the given charge from infinity to point p, given point. So ಈಗ ಇದನ್ನ ಈ ಚಾರ್ಜ್ ನ ಇಲ್ಲಿಂದ ಇನ್ಫಿನಿಟಿ ಇಂದ ಇಲ್ಲಿಗೆ ತರಕ್ಕೆ ಎಷ್ಟು ವರ್ಕ್ ಆಯ್ತು, that is given by 8 into 10 power minus 5 joule. So ಈಗ ಆ ವರ್ಕ್ ಎಲ್ಲಿಗೆ ಹೋಯ್ತು? that is stored as a potential energy. So ಆ ವರ್ಕ್ ಇಲ್ಲಿ potential energy ಆಗಿ ಸ್ಟೋರ್ ಆಗಿದೆ. So note on this one, we'll move to the next topic. Done. ನಾನು ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. done. ಮುಂದಿನ ಟಾಪಿಕ್ ದ ಪೊಟೆನ್ಶಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ನೋಡಿ, ನಾವು ಇಷ್ಟೊತ್ತು ಸ್ಟಡಿ ಮಾಡಿದ್ವು ಒಂದೇ ಒಂದು ಚಾರ್ಜ್ ಇದ್ದು ಅದರಿಂದ ಎಕ್ಸ್ ಡಿಸ್ಟೆನ್ಸ್ ಅಥವಾ ಆರ್ ಡಿಸ್ಟೆನ್ಸ್ ನಲ್ಲಿ ಒಂದು ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡಿ ಆ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ? ಕೆ ಇಂಟು ಈ ಚಾರ್ಜ್ ಕ್ಯೂ ಆದ್ರೆ ಕೆ ಕ್ಯೂ ಡಿವೈಡೆಡ್ ಬೈ ಆರ್. ಇಷ್ಟು ಪೊಟೆನ್ಶಿಯಲ್ ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸಪೋಸ್ 2 ಅಥವಾ ಅದಕ್ಕಿಂತ ಹೆಚ್ಚಿಗೆ ಚಾರ್ಜಸ್ ಇದ್ರೆ ನೆಟ್ ಪೊಟೆನ್ಶಿಯಲ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ಸಿಂಪಲ್ ಆಗಿ ಇಲ್ಲಿ ನಾನು ಹೇಳ್ಕೊಡ್ತೀನಿ ನೋಡಿ. ಸೊ ಒಂದು ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ನ ತಗೊಳ್ಳೋಣ. ಸೊ ಮೇ ಬಿ 3 ಡೈಮೆನ್ಷನಲ್ ಅಂತಾನೆ ಅನ್ಕೋಬಹುದು. ಇಲ್ಲೊಂದು ಪಾಯಿಂಟ್ ಪಿ ಇದೆ, ಪಾಯಿಂಟ್ ಪಿ ಸಿಸ್ಟಮ್ ಅಲ್ಲಿ ಪಾಯಿಂಟ್ ಪಿ ಇದೆ. ಸೊ ಈಗ ಇಲ್ಲೊಂದು ಚಾರ್ಜ್ ಇದೆ, ಅದನ್ನ ನಾನು Q1 ಅಂತ ಕರಿತೀನಿ. ಇಲ್ಲೊಂದು ಚಾರ್ಜ್ ಇದೆ, ಅದನ್ನ ನಾನು Q2 ಅಂತ ಕರಿತೀನಿ. ಅಂಡ್ ಅಗೈನ್ Q3, ಇಲ್ಲೊಂದು ಚಾರ್ಜ್ ಇದೆ Q4 ಅಪ್ ಟು, ಸೊ ಲೆಟ್ ಮಿ ಕನ್ಸಿಡರ್ 4 ಚಾರ್ಜಸ್. ಸದ್ಯಕ್ಕೆ 4 ಚಾರ್ಜಸ್ ಸಾಕು. ಸೊ ಈಗ ಈ ಪಾಯಿಂಟ್ ನಲ್ಲಿ ಇವನೊಂದು ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾನೆ, ಇವನೊಂದು ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾನೆ, ಇವನೊಂದು ಪೊಟೆನ್ಶಿಯಲ್ ಮಾಡ್ತಾನೆ, ಕ್ರಿಯೇಟ್ ಮಾಡ್ತಾನೆ, ಇವನೊಂದು ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾನೆ. ನೆಟ್ ಪೊಟೆನ್ಶಿಯಲ್ ನ ಹೇಗೆ ಫೈಂಡ್ ಔಟ್ ಮಾಡೋದು? ಅದೇ ಸಿಂಪಲ್ ಆಗಿ 1 2 3 4 ಆಲ್ಜಿಬ್ರಾಯಿಕ್ ಸಮ್ ಹಾಕೋದು. ವೆಕ್ಟರ್ ಸಮ್ ಅಲ್ಲ, ಸಿಂಪಲ್ ಆಗಿ ಆಲ್ಜಿಬ್ರಾಯಿಕ್ ಸಮ್ ಹಾಕಿದ್ರೆ ಸೊ ಏನು ಪೊಟೆನ್ಶಿಯಲ್ ಬರುತ್ತೋ ಅಷ್ಟನ್ನ ನಾವು ನೆಟ್ ಪೊಟೆನ್ಶಿಯಲ್ ಅಂತ ತಗೋಬಹುದು. ಸೊ ಈಗ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನ ನಾನು R1 ಅಂತ ತಗೊಂತೀನಿ. ಲೆಟ್ ಮಿ ಕಾಲ್ ದಿಸ್ ಡಿಸ್ಟೆನ್ಸ್ ಆಸ್ R1. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ R2. So again this distance is R3, this distance is R4. The net potential at a point P, the net potential at a point P due to system of charges is simply vector alla, algebraic sum of all the potential ಎಲ್ಲ ಪೊಟೆನ್ಶಿಯಲ್
algebraic sum ಮಾಡಿ ಏನ್ ಬರುತ್ತೋ ಅಷ್ಟನ್ನೇ ನಾವು ತಗೋಬೇಕಾಗಿರೋದು. ಸೊ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ ಪಿ, ಈ ಪಾಯಿಂಟ್ ನಲ್ಲಿ ಟೋಟಲ್ ಪೊಟೆನ್ಶಿಯಲ್ ಏನಿದೆ ಅಂತ ಕೇಳಿದ್ರೆ ಸಿಂಪಲ್ ಆಗಿ ಪೊಟೆನ್ಶಿಯಲ್ ಡ್ಯೂ ಟು ಫಸ್ಟ್ ಚಾರ್ಜ್ ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಸೆಕೆಂಡ್ ಚಾರ್ಜ್ ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಥರ್ಡ್ ಚಾರ್ಜ್ ಪ್ಲಸ್ ಪೊಟೆನ್ಶಿಯಲ್ ಡ್ಯೂ ಟು ಫೋರ್ತ್ ಚಾರ್ಜ್ ಅಷ್ಟೇ. ಸೊ ಅದೇ ರೀತಿ n ಚಾರ್ಜಸ್ ಇದ್ರೆ ಅಪ್ ಟು n ಚಾರ್ಜಸ್ ವರೆಗೂ ಎಕ್ಸ್ಟೆಂಡ್ ಮಾಡಿ, ಎರಡು ಚಾರ್ಜಸ್ ಇದ್ರೆ ಬರೀ ಎರಡನ್ನ ಮಾತ್ರ ಆಡ್ ಮಾಡ್ಕೊಳ್ಳಿ. ಸೊ ಯು ಕ್ಯಾನ್ rewrite this one. Vp is equals to k into q1 divided by r1 plus k into q2 divided by r2 plus k into q3 divided by r3 plus k into q4 divided by r4. ಸೊ ಎಷ್ಟು ಚಾರ್ಜಸ್ ಇದೆಯೋ ಅಷ್ಟನ್ನು ಆಡ್ ಮಾಡ್ತಾ ಹೋಗ್ಕೊಳ್ಳಿ. ಸೊ ಅಷ್ಟೇ algebraic sum. ಸೊ ಈಗ algebraic sum ಮಾಡಿದ್ರೆ ಏನ್ ಬರುತ್ತೆ, ದಟ್ ಈಸ್ ಕಾಲ್ಡ್ ದ ನೆಟ್ ಪೊಟೆನ್ಶಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ಇನ್ನೊಂದು ಸ್ಮಾಲ್ ಟಾಪಿಕ್ ಇದೆ, ನೆಕ್ಸ್ಟ್ ಡಿರೈವೇಶನ್ ಅಲ್ಲಿ ಯೂಸ್ ಆಗುತ್ತೆ, ದಟ್ ಈಸ್ ಲಾ ಆಫ್ ಕೊಸೈನ್ಸ್. ನಿಮ್ಮ ಟ್ರಿಗ್ನೋಮೆಟ್ರಿ ಅಲ್ಲಿ ಬಂದಿರತ್ತೆ ಲಾ ಆಫ್ ಕೊಸೈನ್ಸ್. ಏನಿದು, ಸೊ ಒಂದು ಟ್ರಯಾಂಗಲ್ ನ ಕನ್ಸಿಡರ್ ಮಾಡಿ, ಎನಿ ಟ್ರಯಾಂಗಲ್. ಸೊ ಟ್ರಿಗ್ನೋಮೆಟ್ರಿ ಅಂದಿದ ತಕ್ಷಣ ರೈಟ್ ಆಂಗಲ್ ಇರಬೇಕು ಅಂತ ನಿಮ್ಗೆ ಅಫ್ಕೋರ್ಸ್ ಇರಬೇಕು, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನ ಸ್ಟಡಿ ಮಾಡ್ಬೇಕಾದ್ರೆ. ಸೊ ಎನಿ ಆಂಗಲ್, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಟ್ರಯಾಂಗಲ್ ನ ತಗೊಳ್ಳೋಣ. ಸೊ ಲೆಟ್ ಮಿ ಕಾಲ್ ದ ಸೈಡ್ಸ್ ಆಸ್, ಈಗ ಈ ಸೈಡ್ಸ್ ನ ನಾನು ಎ ಬಿ ಸಿ ಅಂತ ಕರಿತೀನಿ. ಸೊ ಮೂರು ಸೈಡ್ಸ್ ಇದೆ, ಆ ಮೂರು ಸೈಡ್ಸ್ ನ ಎ ಬಿ ಸಿ ಸೈಡ್ಸ್ ಅಂತ ಕರಿತೀನಿ ಫಾರ್ ದ ಸೇಕ್ ಆಫ್ ಟೈಮ್ ಬೀಯಿಂಗ್. ಸೊ ಈಗ ಇದರ ಮಧ್ಯೆ ಆಂಗಲ್ ಆಲ್ಫಾ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ದ ಆಂಗಲ್ ಬಿಟ್ವೀನ್ ಬಿ ಅಂಡ್ ಸಿ ಇಸ್ ಆಲ್ಫಾ. ಯು ಕ್ಯಾನ್ ಡಿರೈವ್ ದ ರಿಲೇಷನ್. ಟ್ರಿಗ್ನೋಮೆಟ್ರಿಯಲ್ಲಿ ಒಂದು ಟ್ರಿಗ್ನೋಮೆಟ್ರಿ ಜಾಮೆಟ್ರಿಯಲ್ ಒಂದು ರಿಲೇಷನ್ ಇದೆ. ಸೊ ದ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2bc ಕಾಸ್ ಆಲ್ಫಾ. ಇಷ್ಟನ್ನ ನೀವು ಓದಿದಿರಿ, ಮೈನಸ್ 2bc ಕಾಸ್ ಆಲ್ಫಾ, ಪ್ಲಸ್ ಅಲ್ಲ ಮೈನಸ್. ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2bc cos of alpha. bc cos of alpha. ಈ ರಿಲೇಷನ್ ನ ನೋಡಿದ್ರೆ ಪರವಾಗಿಲ್ಲ, ನೋಡಿಲ್ಲ ಅಂದ್ರೆ ಈಗ ನೋಟ್ ಮಾಡ್ಕೊಳ್ಳಿ. ಸೊ ಸಮ್ ಆಫ್ ದಿಸ್ ಸೈಡ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ಸ್ ಟೂ ಸೈಡ್ಸ್ ಮೈನಸ್ 2bc cos alpha, where alpha is the angle opposite to this one. ಈ ಸೈಡ್ ಗೆ ಏನಿದೆ, ಈ ತಗೊಂಡಿರೋ ಸೈಡ್ ಗೆ ಆಪೋಸಿಟ್ ಅಲ್ಲಿ ಆಂಗಲ್ ಏನಿದೆ ಅದರ ಕಾಸ್ ಫಂಕ್ಷನ್ ತಗೊಳ್ಳಿ. ಇದನ್ನೇ ನಾವು ಲಾ ಆಫ್ ಕೊಸೈನ್ ಅಂತ ಕರಿತೀವಿ. ಸೊ ಇದನ್ನ ನಾನು ನೆಕ್ಸ್ಟ್ ಡಿರೈವೇಶನ್ ಯೂಸ್ ಮಾಡ್ಲಿಕ್ಕೆ ಹೊರಟಿದೆ, ದಟ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಎ ಡೈಪೋಲ್. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ, ನಾನು ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. Yes, again the most important 5-mark question of your entire second PUC board exam. ನೋಡಿ, ನೀವೇನ ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಆದ್ರೆ ಈ ಕ್ವೆಶ್ಚನ್ ನ ನೋಟ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡ್ಕೊಳ್ಳಿ. ನೀಡ್ ನಾಟ್ ಟು ಸ್ಟಡಿ ದಿಸ್ ಒನ್. ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸ್ ಇದೆ, ಒಂದೆರಡು ಪ್ರಾಬ್ಲಮ್ಸ್ ಅಲ್ಲಿಗೆ ಸ್ಕಿಪ್ ಮಾಡಬಹುದು. ಸೊ ಲೆಟ್ ಅಸ್ ಡಿಸ್ಕಸ್ ದ ಪೊಟೆನ್ಶಿಯಲ್ ಡ್ಯೂ ಟು ಎ ಡೈಪೋಲ್. ಸೊ ಡೈಪೋಲ್ ಅಂದ್ರೆ ಏನು, ಒಂದು ಪಾಸಿಟಿವ್ ಚಾರ್ಜ್ ಇರಬೇಕು, ಒಂದು ನೆಗೆಟಿವ್ ಚಾರ್ಜ್ ಇರಬೇಕು. ಸೊ ಲೆಟ್ ಮಿ ಕನ್ಸಿಡರ್ ಎ ಸೆಟ್ ಆಫ್ ನೆಗೆಟಿವ್ ಚಾರ್ಜ್ ಮೈನಸ್ ಕ್ಯೂ ಒಂದ್ ಕಡೆ ಇದೆ ಅಂಡ್ ಇನ್ನೊಂದ್ ಕಡೆ ಪ್ಲಸ್ ಕ್ಯೂ ಇದೆ. And they should be separated by a small distance. ಹಂಗಂತ ಹೇಳಿ ಒಂದ್ ಚಾರ್ಜ್ ನ ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿ, ಇನ್ನೊಂದ್ ಚಾರ್ಜ್ ನ ಮೈಸೂರು ಪ್ಯಾಲೇಸ್ ಅಲ್ಲಿ ಇಟ್ಬಿಟ್ಟು ಡೈಪೋಲ್ ಆಗತ್ತಾ ಸರ್ ಅಂತ ಕೇಳ್ಬೇಡಿ. ದೇ ಶುಡ್ ಬಿ ಸೆಪರೇಟೆಡ್ ಬೈ ಅ ಸ್ಮಾಲ್ ಡಿಸ್ಟೆನ್ಸ್. ಸೊ ಸ್ಮಾಲ್ ಡಿಸ್ಟೆನ್ಸ್ ಆಗಿದ್ದಾಗ ಆ ಕಾಂಬಿನೇಷನ್ ನ ನಾವು ಡೈಪೋಲ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಕಾಲ್ ದಿಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ನ ನಾನು ಎ ಅಂತ ಕರಿತೀನಿ. ಅಗೈನ್ ಈ ಡಿಸ್ಟೆನ್ಸ್ ನ ಎ ಅಂತ ಕರಿತೀನಿ. ಮಿಡ್ ಪಾಯಿಂಟ್ ಇಂದ ರೈಟ್ ಸೈಡ್ ಗೆ ಎ, ಲೆಫ್ಟ್ ಸೈಡ್ ಗೆ ಎ. ಇದು 2a ಟೋಟಲ್, ಇಲ್ಲಿಂದ ಎಲ್ಲಿಗೆ ಡೆಂಟ್ ಏನಿದೆ 2a, ಅದನ್ನೇ ನಾವು ಡೈಪೋಲ್ ಲೆಂತ್ ಅಂತ ಕರೆದಿದ್ವಿ. ಸೊ ಅಗೈನ್ ಇನ್ನೊಂದು ಟರ್ಮ್ ನ ಡಿಫೈನ್ ಮಾಡಿದ್ವಿ, ಡೈಪೋಲ್ ಮೂಮೆಂಟ್. ಏನು ಡೈಪೋಲ್ ಮೂಮೆಂಟ್ ಅಂದ್ರೆ, ದಟ್ ಈಸ್ q into 2a, ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಚಾರ್ಜ್ ಇಂಟು 2a. ಯಾವ್ದಾದ್ರು ಒಂದು ಚಾರ್ಜ್ ಮ್ಯಾಗ್ನಿಟ್ಯೂಡ್ ತಗೊಳ್ಳಿ, ಇಂಟು 2a ಮಾಡಿದ್ರೆ ಏನ್ ಬರುತ್ತೆ, ಅದನ್ನೇ ನಾವು ಎಲೆಕ್ಟ್ರಿಕ್ ಡೈಪೋಲ್, ಮ್ಯಾಗ್ನೆಟಿಕ್ ಡೈಪೋಲ್ ಅನ್ನ ಚಿಚ್ಚಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಕರೆದಿದ್ವಿ. ಯಾಕೆ ಮ್ಯಾಗ್ನೆಟಿಸಮ್ ಬರ್ತಿದೆ, ಅದು ಮುಂದೆ ಇದೆ, ಇನ್ನು ಮಾರಿ ಹಬ್ಬ ಮುಂದೆ ಐತೆ, ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದ್ರೆ q2a ಅಂತ ತಗೊಂಡಿದ್ವಿ. ಸೊ ಈಗ ಯಾವ್ದೋ ಒಂದು ಪಾಯಿಂಟ್ ನ ತಗೋಣ. ಲೆಟ್ ಮಿ ಕನ್ಸಿಡರ್ ಜನರಲೈಸ್ಡ್ ಪಾಯಿಂಟ್. ಯಾವ್ದೋ ಒಂದು ರ್ಯಾಂಡಮ್ ಆಗಿ ಒಂದು ಪಾಯಿಂಟ್ ನ ತಗೊಂತೀನಿ, ಸಚ್ ದಟ್ ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಸ್ಮಾಲ್ r ಫ್ರಮ್ ದ ಮಿಡಲ್ ಪಾಯಿಂಟ್. r ಡಿಸ್ಟೆನ್ಸ್ ಇದೆ. ಈಗ ಈ ಡೈಪೋಲ್ ಆಕ್ಸಿಸ್ ಇಂದ ಈ ವೆಕ್ಟರ್ ಇದೆಯಲ್ಲ, ಆರ್ ವೆಕ್ಟರ್ ಗೆ ಆಂಗಲ್ ಥೀಟಾ ಇದೆ ಅಂತ ಅನ್ಕೊಳ್ಳೋಣ. ಈ ಆರ್ ಮತ್ತೆ ಥೀಟಾನ ವೇರಿ ಮಾಡ್ತಾ ಇದ್ರೆ ಕಾಣಿಸ್ತಿದ್ಯಾ? ಅದೇ ಇನ್ನೊಂಚೂರು ದೊಡ್ಡದಾಗಿ ಬರ್ಕೊಂತೀನಿ, ಐ ಥಿಂಕ್ ಬೆಟರ್. ಸೇಮ್ ಡಯಾಗ್ರಾಮ್, ಗಾಬರಿ ಆಗ್ಬೇಡಿ ಮತ್ತೆ ಸರ್ ಏನು ಅರ್ಸ್ಬಿಟ್ರು ಅಂತ ಹೇಳಿ. ಸೊ ಮೈನಸ್ ಕ್ಯೂ ಮೈನಸ್ ಕ್ಯೂ ಮೈನಸ್ ಕ್ಯೂ. ಐ ಡೋಂಟ್ ಲೈಕ್ ಮೈನಸ್ ಕ್ಯೂ, ಬಟ್ ಇಟ್ ಲೈಕ್ಸ್ ಮೀ. ವಾಟ್ ಟು ಡೂ? ಮೈನಸ್ ಕ್ಯೂ ಒಂದ್ ಕಡೆ, ಪ್ಲಸ್ ಕ್ಯೂ ಒಂದ್ ಕಡೆ ಇದೆ.
ಇಲ್ಲಿ ಮಿಡ್ಲ್ ಪಾಯಿಂಟ್ ಇದೆ, ಮಿಡ್ಲ್ ಪಾಯಿಂಟ್ ಇಂದ ಆರ್ ಡಿಸ್ಟೆನ್ಸ್ ನಲ್ಲಿ ಒಂದು ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ ಅ ಪಾಯಿಂಟ್ ಪಿ ಅಟ್ ಅ ಡಿಸ್ಟೆನ್ಸ್ ಆರ್ ಮೇಕಿಂಗ್ ಅನ್ ಆಂಗಲ್ ಥೀಟಾ. ಈ ಆಂಗಲ್ ಇದೆಯಲ್ಲ, ಈ ಆಂಗಲ್ ಥೀಟಾ ನೋಡಿ, ಆರ್ ಮತ್ತೆ ಥೀಟಾನ ಯೂಸ್ ಮಾಡ್ಕೊಂಡು ನೀವು ಯಾವುದೇ ಪಾಯಿಂಟ್ ನ ರೆಪ್ರೆಸೆಂಟ್ ಮಾಡಬಹುದು. ಸಪೋಸ್ ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ನ ತಗೊಳ್ಳಿ, ಥೀಟಾ 0 ಮಾಡಿ ನೋಡಿ. ಈ ಪಾಯಿಂಟ್ ನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಆರ್ ವ್ಯಾಲ್ಯೂ ಇಲ್ಲಿಂದ ಇಲ್ಲಿಗೆ ಆರ್ ವ್ಯಾಲ್ಯೂ ಥೀಟಾ 0. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಾಯಿಂಟ್ ನ ಇಕ್ವೆಟೋರಿಯಲ್ ಪ್ಲೇನ್ ಮೇಲೆ ಡಿಫೈನ್ ಮಾಡಬೇಕು. ಸೊ ಈಗ ಥೀಟಾ ವ್ಯಾಲ್ಯೂ 90 ಮಾಡ್ಕೊಳ್ಳಿ, ಯು ಕ್ಯಾನ್ ರೆಪ್ರೆಸೆಂಟ್. ಸೊ ಆರ್ ಮತ್ತೆ ಥೀಟಾ ವ್ಯಾಲ್ಯೂ ಇದ್ರೆ ನನ್ನ ಪ್ಲೇನ್ ಅಲ್ಲಿ ಯಾವುದೇ ಡಿಸ್ಟೆನ್ಸ್ ನ ನಾನು ಪಿಕ್ಚೋರಿಯಲ್ ಆಗಿ ರೆಪ್ರೆಸೆಂಟ್ ಮಾಡಬಹುದು. ಸೊ ದೀಸ್ ಆರ್ 2 ವೇರಿಯೇಬಲ್ಸ್. ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದ್ರೆ ಇಲ್ಲಿ, ಸೊ ಆರ್ ಶುಡ್ ಬಿ ಮಚ್ ಗ್ರೇಟರ್ ದ್ಯಾನ್ ಎ. ಅವಾಗ ಮಾತ್ರ ನಾವು ಈ ಫಾರ್ಮುಲಾನ ಯೂಸ್ ಮಾಡಕ್ಕಾಗೋದು. ಸೊ ಈವನ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅಲ್ಲಿ ಅಷ್ಟೇ, ಈ ಇಕ್ವೆಟೋರಿಯಲ್ ಈ ಆಕ್ಸಿಯಲ್ ಡಿರೈವ್ ಮಾಡುವಾಗ ಅದನ್ನ ಅಸ್ಯೂಮ್ ಮಾಡ್ಕೊಂಡಿದೀವಿ. ಸೊ ಆರ್ ಇಸ್ ಮಚ್ ಗ್ರೇಟರ್ ದ್ಯಾನ್ ಎ. ಈ ಡಿಸ್ಟೆನ್ಸ್ ನ ನಾನು ಸ್ಮಾಲ್ ಎ ಅಂತ ಕರೆದೆ, ಮತ್ತೆ ಈ ಡಿಸ್ಟೆನ್ಸ್ ನ ಸ್ಮಾಲ್ ಎ ಅಂತ ಕರೆದೆ. ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ದ ಪೊಟೆನ್ಶಿಯಲ್ ಅಟ್ ಅ ಪಾಯಿಂಟ್ ಪಿ is defined as according to principle of superposition of potential. ಇವನೊಂದು ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾನೆ, ಇವನೊಂದು ಪೊಟೆನ್ಶಿಯಲ್ ಕ್ರಿಯೇಟ್ ಮಾಡ್ತಾನೆ. ಸೊ ಇವನ್ನ ಚಾರ್ಜ್ 1 ಅಂತ ಕರಿತೀನಿ, ಇವನ್ನ ಚಾರ್ಜ್ 2 ಅಂತ ಕರಿತೀನಿ. ಚಾರ್ಜ್ 1 ಇಂದ ಪಾಯಿಂಟ್ ಪಿ ಗೆ ಡಿಸ್ಟೆನ್ಸ್ ಏನಿದೆ ಅದನ್ನ ನಾನು R1 ಅಂತ ಕರಿತೀನಿ. ಅದೇ ರೀತಿ ಚಾರ್ಜ್ 2 ಇಂದ ಪಾಯಿಂಟ್ ಪಿ ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ನ R2 ಅಂತ ಕರಿತೀನಿ. ಸೊ ಐ ವಿಲ್ ಕಾಲ್ ದಿಸ್ ಡಿಸ್ಟೆನ್ಸ್ as R2. R1 R2 ಅರ್ಥ ಆಯ್ತಾ? What is the potential at point P due to this fellow? ಇವನೊಂದು potential create ಮಾಡ್ತಾನೆ. So that is V1 is equal to K into Q divided by R1. ಅರ್ಥ ಆಯ್ತಾ ಹೇಳಿದ್ದು? KQ divided by R1. ಅದೇ ರೀತಿ ಇವನೊಂದು potential create ಮಾಡ್ತಾನೆ, K into minus Q divided by R2. So I'll write here the potential due to system is given by potential due to first charge plus potential due to second charge. Even first charge, even second charge. Vp is equals to potential due to first charge. Illenide K into Q divided by e distance enide R1 ide plus K into illinda e charge enide minus Q ide, minus Q hage ಬರೆಯಬೇಕು divided by illinda ಇಲ್ಲಿ distance R2 ಬರುತ್ತೆ. ಈ ಮೈನಸ್ ನ ಆಚೆಗೆ ತಗೊಂತೀನಿ. ಸೊ ಇದೇನಾಗುತ್ತೆ K into ಕಾಣಿಸ್ತಿದ್ಯಾ, ಈ ಮೈನಸ್ ಆಚೆಗೆ ಬರುತ್ತೆ K into Q divided by R2. So this is the net potential. Net potential on ಕೆಲಸ ಮಾಡ್ತೀನಿ, KQ ನ ಆಚೆಗೆ ತೆಗೆದು ಬಿಡ್ತೀನಿ. So let me take KQ outside. Vp is equals to KQ ಆಚೆಗೆ ತೆಗೆದ್ರೆ 1 by R1 minus 1 by R2 is a potential at a given point. ಈಗ R1 ಮತ್ತೆ R2 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡ್ರೆ ನನಗೆ ಸಿಕ್ಕೋದಂಗೆ. R1 R2 ಫೈಂಡ್ ಔಟ್ ಮಾಡೋಕೆ ಏನೇನ್ ಜಾತ್ರೆ ಮಾಡ್ಬೇಕು ನೋಡಿ ಇಲ್ಲಿ. ಸೊ ಎಲ್ಲ ಜಾತ್ರೆ ಮಾಡೋಣ. ಲೆಟ್ ಮಿ ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1. ಅದಕ್ಕೆ ಇಕ್ವೇಶನ್ 1 ಅಂತ ಹೆಸರು ಕೊಟ್ಟು ಒಂದು ಡಬ್ಬ ಹಾಕಿದ್ದೀನಿ, ಡಬ್ಬ ಒಳಗಡೆ ಇಟ್ಟಿದ್ದೀನಿ. ಡಬ್ಬ ಇಕ್ವೇಶನ್ ಅಲ್ಲ, ಒಂದು ಡಬ್ಬ ಒಳಗಡೆ ಹಾಕಿದ್ದೀನಿ, ಅಷ್ಟೇನೇನಿಲ್ಲ. ಸೊ ಲೆಟ್ ಅಸ್ ಕನ್ಸಿಡರ್ ಇಕ್ವೇಶನ್ ನಂಬರ್ 1. ಈಗ ಇಲ್ಲಿ ನೋಡಿ, ಇಲ್ಲೊಂದು ಟ್ರಯಾಂಗಲ್ ಇದೆಯಾ, ಇದನ್ನ ನಾನು O ಅಂತ ಕರಿತೀನಿ, P ಅಂಡ್ Q ಪ್ಲಸ್. ಇಲ್ಲೊಂದು ಟ್ರಯಾಂಗಲ್ ಇದೆಯಾ, ಒಂದ್ ಕೆಲಸ ಮಾಡೋಣ, ಇದನ್ನ ನಾನು M ಅಂತ ಕರಿತೀನಿ, ಇದನ್ನ N ಅಂತ ಕರಿತೀನಿ. So by applying law of cosines in triangle OPN law of cosines ನ ಅಪ್ಲೈ ಮಾಡಿದ್ರೆ, by applying law of cosines, ಎಂತ law of cosines ನ ಅಪ್ಲೈ ಮಾಡಿದ್ರೆ, ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಆಲ್ರೆಡಿ ಹೇಳಿದೀನಿ ಬಿಫೋರ್, ಇನ್ನೂ ಒಂದ್ಸತಿ ಹೇಳ್ತೀನಿ. ಈ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, this distance square R1 square is equals to R square plus A square minus 2RA cos theta. ಅಷ್ಟೇ, ಏನೇನು ಇಲ್ಲ. ಅಂದ್ರೆ ಇದಕ್ಕೆ law of cosines ನ ಅಪ್ಲೈ ಮಾಡಿದ್ರೆ R1 square is equals to, I repeat, R1 square is equals to R square plus A square minus 2RA cos theta, minus 2RA cos of theta. That's it. ಇದು ಗೊತ್ತಾಗಿದ್ಯಾ ನೋಡಿ ಒಂದ್ಸತಿ. ಲಾ ಆಫ್ ಕೊಸೈನ್ಸ್ ಅರ್ಥ ಆಯ್ತೋ ಇಲ್ವೋ, ಗೊತ್ತಾಯ್ತಾ ಏನ್ ಮಾಡಿದೆ ಅಂತ? ಸೊ ಈಗ R1 square is equal to R square plus A square minus 2RA cos theta. ಲಾ ಆಫ್ ಕೊಸೈನ್ಸ್ ನ ಯೂಸ್ ಮಾಡಿದ್ದೀನಿ. ಸೊ ಈಗ ಇಲ್ಲಿ R square ನ ಕಾಮನ್ ತೆಗಿತೀನಿ. ಆ ಇಕ್ವೇಶನ್ ಇಂದ RHS ಅಲ್ಲಿ R square ನ ಕಾಮನ್ ತೆಗೆದು as it is ಹಾಗೆ ಬರೀತೀನಿ ನೋಡಿ.
r1 square is equals to ಈ ಪೂರ್ತಿ ಟರ್ಮ್ RHS ಇಂದ r square ನ ಕಾಮನ್ ತಗೊಂಡ್ರೆ r square ಫಸ್ಟ್ ಟರ್ಮ್ ಅಲ್ಲಿ ಇರೋದ್ರಿಂದ 1 ಬರುತ್ತೆ ಪ್ಲಸ್ a square divided by r square minus 2 into a cos theta divided by r ಬರುತ್ತೆ. ಅದೇ ಸರ್ ಬೇಕಾದ್ರೆ r square ನ ಒಳಗಡೆ ಕಳಿಸಿ ಸೇಮ್ ಬರುತ್ತೆ ನೋಡಿ. r square ಒಳಗಡೆ ಹೋಯ್ತು, r square ಇದು ಒಳಗಡೆ ಹೋದ್ರೆ ಮಲ್ಟಿಪ್ಲೈ ಆದ್ರೆ ಇದು ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಇದು ಬಂದ್ರೆ 1r ನ್ಯೂಮರೇಟರ್ r1 ಕ್ಯಾನ್ಸಲ್ ಆಗುತ್ತೆ. ಇನ್ ಆಸ್ ಇಟ್ ಇಸ್ ಮತ್ತೆ ವಾಪಸ್ಗೆ ಬರುತ್ತೆ, ಸೇಮ್ ಸಿಚುವೇಶನ್ ಗೆ ಬರುತ್ತೆ ನೋಡಿ. ನಾನು ಒಂದು ಕಂಡೀಷನ್ ನ ಮೆನ್ಷನ್ ಮಾಡಿದ್ದೆ, r should be much greater than a. r ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಯಾವ್ದು ಕಂಪೇರ್ ಮಾಡಿದ್ರೆ a ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ. ಹಾಗಾದ್ರೆ a ಸ್ಕ್ವೇರ್ ಗೆ ಕಂಪೇರ್ ಮಾಡಿದ್ರೆ r ಸ್ಕ್ವೇರ್ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಇರತ್ತಾ? ಇನ್ನು ಸಿಕ್ಕಾಪಟ್ಟೆ ಹೋಲ್ ಸ್ಕ್ವೇರ್ ಜಾಸ್ತಿ ಇರತ್ತೆ. ಇದೇ ಸಿಕ್ಕಾಪಟ್ಟೆ ಜಾಸ್ತಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಹೋಲ್ ಸ್ಕ್ವೇರ್ ಜಾಸ್ತಿ ಇರುತ್ತೆ. ಹಾಗಾದ್ರೆ a ಸ್ಕ್ವೇರ್ ನೋಡಿ, r ಸ್ಕ್ವೇರ್ ನೋಡಿ, ನ್ಯೂಮರೇಟರ್ ಅಲ್ಲಿ ಸ್ಮಾಲರ್ ನಂಬರ್ ಇದೆ ಅದಕ್ಕೆ ಸ್ಕ್ವೇರ್ ಮಾಡ್ತಿದ್ದಾರೆ, ಡಿನಾಮಿನೇಟರ್ ಅಲ್ಲಿ ಬಿಗ್ಗರ್ ನಂಬರ್ ಇದೆ ಮತ್ತೆ ಅದಕ್ಕೆ ಬಿಗ್ ಸ್ಕ್ವೇರ್ ಮಾಡ್ತಿದ್ದಾರೆ. ಸ್ಮಾಲರ್ ನಂಬರ್ ಡಿವೈಡೆಡ್ ಬೈ ಬಿಗ್ಗರ್ ನಂಬರ್ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಸೊ ದೇರ್ಫೋರ್ since a square divided by since a is much lesser than r, a square divided by r square is negligible. ಅರ್ಥ ಆಯ್ತಾ ಏನ್ ಹೇಳಿದೆ ಅಂತ? ನೆಗ್ಲಿಜಿಬಲ್ ಆಗಿರತ್ತೆ, ಹಾಗಾಗಿ ಆ ಟರ್ಮ್ ನ ಎತ್ಬಿಡೋಣ, ಟಿಶ್ಕಾವ್ ಡಮಾಲ್. ಉಳಿದಿರೋದೇನು? r1 square is equals to r square into 1 minus 2a cos theta divided by r ಬಂದಿದೆ. ಇಷ್ಟು ಗೊತ್ತಾಯ್ತಾ ಏನ್ ಮಾಡಿದೆ ಅಂತ? Now let's take the square root on both sides. So ಈ ಸ್ಕ್ವೇರ್ ರೂಟ್ ನ ಈ ಕಡೆ ಕಳಿಸ್ಕೊಳ್ತೀನಿ, ಇದು ಹೋಗುತ್ತೆ. ಸೊ ಈ ಪೂರ್ತಿ ಟರ್ಮ್ ಗೆ ಸ್ಕ್ವೇರ್ ರೂಟ್ ಬರುತ್ತೆ. ಅರ್ಥ ಆಯ್ತಾ ಏನ್ ಹೇಳಿದೆ ಅಂತ? ಸೊ ಸ್ಕ್ವೇರ್ ರೂಟ್ ತಗೊಂಡ್ರೆ ಸ್ಕ್ವೇರ್ ಇರೋದು ಪವರ್ 1 ಆಗತ್ತೆ, ಪವರ್ 1 ಇರೋದು ಪವರ್ 1/2 ಆಗತ್ತೆ. ಈ ಸ್ಕ್ವೇರ್ ರೂಟ್ ಹಾಗೆ ಬರೀತಿದ್ದೀನಿ, ಎಕ್ಸಾಮ್ ಅಲ್ಲಿ ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಬರೀಬಹುದು, ಮಾರ್ಕ್ಸ್ ಏನ್ ಕಟ್ ಆಗಲ್ಲ. ಇದು ನೀವು ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಮಾರ್ಕ್ಸ್ ಕೊಡ್ತಾರೆ, ಗೊತ್ತಿದ್ರೆ ಡೈರೆಕ್ಟ್ ಆಗಿ ಬರೀಬಹುದು. ಸೊ ಈಗ ಈ ಸ್ಕ್ವೇರ್ ರೂಟ್ ನ ಹೋಲ್ ಟು ದ ಪವರ್ ಆಫ್ 1/2 ಅಂತ ಬರೀತೀನಿ ನೋಡಿ. ಹೋಲ್ ಟು ದ ಪವರ್ ಆಫ್ 1/2 ಯೂಸಿಂಗ್ ದ ಕಾನ್ಸೆಪ್ಟ್ ಸ್ಕ್ವೇರ್ ರೂಟ್ ನ ಹೋಲ್ ಟು ದ ಪವರ್ ಆಫ್ 1/2 ಅಂತ ಬರೀಬಹುದು. ಈಗ ನೋಡಿ, a ಅನ್ನೋದು ಸ್ಮಾಲ್ ನಂಬರ್, r ಅನ್ನೋದು ಬಿಗರ್ ನಂಬರ್, ಫ್ರಾಕ್ಷನ್ ಬರತ್ತ. ಈ ಪೂರ್ತಿ ನಂಬರ್ a ಡಿವೈಡೆಡ್ ಬೈ r ಅನ್ನೋದು ಫ್ರಾಕ್ಷನ್ ಇಂಟು ಕಾಸ್ಟ್ ಅಗೈನ್ ಎ ಫ್ರಾಕ್ಷನ್. Compared to 1, this term is small. ತುಂಬಾ ಸ್ಮಾಲ್ ಆಗಿದೆ. Compared to this one, this term, second term is negligible. ಅಲ್ಲ, ತುಂಬಾ ಸ್ಮಾಲ್, ನೆಗ್ಲಿಜಿಬಲ್ ಅಲ್ಲ, ತುಂಬಾ ಸ್ಮಾಲ್ ಆಗಿರೋದ್ರಿಂದ ಬೈನಾಮಿಯಲ್ ಥಿಯರಂ ಯೂಸ್ ಮಾಡಬಹುದು. Since whole to the power of 1/2. ಆಕ್ಚುಲಿ ನಮ್ಗೆ ಇಲ್ಲಿ ನೋಡಿದ್ರೆ ಬೇಕಾಗಿರೋದೇನು? 1/r1. ಹಾಗಾಗಿ ಇದಕ್ಕೆ ರೆಸಿಪ್ರೋಕಲ್ ಬರ್ಕೊಂತೀವಿ ನೋಡಿ. 1 divided by r1 is equals to 1/r into ಪೂರ್ತಿ ಟರ್ಮ್ ನ ಡಿನಾಮಿನೇಟರ್ ಗೆ ಬರ್ಕೊಂತೀನಿ 1 minus 2a cos theta divided by 1 minus 2a cos theta divided by r whole to the power of 1/2. ನೋಡಿ ಅರ್ಥ ಆಯ್ತೇನೋ? ಸೊ ಈಗ ಈ ಪೂರ್ತಿ ಟರ್ಮ್ ನ ಡಿನಾಮಿನೇಟರ್ ತಗೊಂಡ್ರೆ -1/2 ಬರೀಬಹುದಾ? ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಪೂರ್ತಿ ಟರ್ಮ್ ನ ನ್ಯೂಮರೇಟರ್ ಗೆ ತಗೊಂತೀನಿ. ಸೊ ದಟ್ ಈಸ್ 1 minus 2a cos theta whole to the power of 1/2 whole divided by r. So this is divided by r. ಪೂರ್ತಿ ಟರ್ಮ್ ನ ನ್ಯೂಮರೇಟರ್ ಗೆ ಶಿಫ್ಟ್ ಮಾಡ್ಕೊಂಡ್ರೆ ಪವರ್ -1/2 ಬರಿಬೇಕಾಗುತ್ತೆ. So this is -1/2. I hope there is no confusion ಏನು ಇಲ್ವಾ? ಪಕ್ಕಾ ಶೋರ್? ಮುಂದಕ್ಕೆ ಹೋಗ್ಬೋದಾ? ಡನ್. ನಾ ಹೋಗ್ತೀನಿ ನೋಡಿ. ಸೊ ಈಗ a/r ಅನ್ನೋದು ಫ್ರಾಕ್ಷನ್ ತುಂಬಾ ಸ್ಮಾಲ್ ನಂಬರ್ ಆಗಿರುತ್ತೆ ಕಂಪೇರ್ ಟು 1. ನಾವೀಗ ಎರಡು ಟರ್ಮ್ ಇದೆ, ಹೋಲ್ ಟು ದ ಪವರ್ ಆಫ್ ಸಮ್ ಪವರ್ ಇದೆ. ಈಗ 1 ಟರ್ಮ್ ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಟರ್ಮ್ ತುಂಬಾ ಸ್ಮಾಲ್ ಆಗಿದ್ದಾಗ ಬೈನೋಮಿಯಲ್ ಅಪ್ರಾಕ್ಸಿಮೇಷನ್ ಯೂಸ್ ಮಾಡಬಹುದು. ಸಿನ್ಸ್ ಇದನ್ನ ನಾವು ಗ್ರಾವಿಟೇಷನ್ ಅಲ್ಲೂ ಯೂಸ್ ಮಾಡಿದೀವಿ, ಬೇರೆ ಬೇರೆ ಕಾನ್ಸೆಪ್ಟ್ಸ್ ಅಲ್ಲೂ ಯೂಸ್ ಮಾಡಿದ್ವಿ, ನೀವು ಮ್ಯಾಥಮೆಟಿಕ್ಸ್ ಅಲ್ಲೂ ಯೂಸ್ ಮಾಡಿರ್ತೀರಿ. Since a/r is much smaller than compared to 1, using binomial approximation, you can rewrite 1/r1 is equals to 1/r. ಈ 1/2 -1/2 ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. ಸೊ -1/2 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2a cos theta divided by r ಬರುತ್ತೆ. ಅರ್ಥ ಆಯ್ತಾ ಏನ್ ಮಾಡಿದೆ ಅಂತ? ಸೊ ಯಾವಾಗ ಬೈನಾಮಿಯಲ್ ಥಿಯರಂ ಅಪ್ಲೈ ಮಾಡ್ಬೇಕಾದ್ರೆ
ಈ ಟರ್ಮ್ ಗೆ ಕಂಪೇರ್ ಮಾಡಿದ್ರೆ ಈ ಟರ್ಮ್ ತುಂಬಾ ಸ್ಮಾಲ್ ಆಗಿದೆ, ಈ ಅಪ್ರಾಕ್ಸಿಮೇಷನ್ ಯೂಸ್ ಮಾಡಬಹುದು. ಈ -1/2 ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, ಇವರೊಬ್ರು ಸಾಯಿಸ್ಕೊಂಡ್ಬಿಡ್ತಾರೆ ಒಬ್ರೊಬ್ರು. ಸೊ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ಹಾಗಾದ್ರೆ ಸೊ ಇದನ್ನ ಮೈನಸ್ ಮೈನಸ್ ಪ್ಲಸ್ ಇಲ್ಲೇ ಬರ್ದ್ಬಿಡ್ತೀನಿ, ಅಡ್ಜಸ್ಟ್ ಮಾಡ್ಬಿಡ್ತೀನಿ, ಸಿಕ್ಕಾಪಟ್ಟೆ ದೊಡ್ಡದಾಗತ್ತೆ, ಹಾಗಾಗಿ ಇಲ್ಲೇ ಬರ್ದ್ಬಿಡ್ತೇನೆ 1 ಪ್ಲಸ್ ಎ ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್. ಎಷ್ಟು ಕ್ಲಿಯರ್ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಸೊ 1 ಪ್ಲಸ್ ಎ ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್. ಸೊ ಇನ್ನೊಂಚೂರು ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀನಿ, ಎ ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್. ಏನಿಲ್ಲ, ಜಾಗ ಸಾಕಾಗಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ಕಂಜೂಸ್ತಾನ ಅನ್ಕೋಬೇಡಿ. ಸೊ ಪೂರ್ತಿ ಡೆರೈವೇಶನ್ ಒಂದೇ ಸ್ಲೈಡ್ ಅಲ್ಲಿ ಇದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಚೆನ್ನಾಗಿರುತ್ತೆ ನಿಮ್ಗೆ ನೋಟ್ ಮಾಡ್ಕೊಳಕ್ಕೆ. 1/r ಇಸ್ ಈಕ್ವಲ್ಸ್ ಟು ದಿಸ್ ಮಚ್. ನೋಡಿ ಇಲ್ಲಿ ಅದೇ ರೀತಿ ಇನ್ನೊಂದು ಟ್ರಯಾಂಗಲ್ ಇದೆಯಾ, ಎಂ ಪಿ ಎನ್. ಈ ಆಂಗಲ್ ಥೀಟಾ ಆದ್ರೆ ಈ ಆಂಗಲ್ ಏನಾಗುತ್ತೆ 180 ಮೈನಸ್ ಥೀಟಾ. ಸೇಮ್ ಇದೇ ತರ ಬರುತ್ತೆ, ಈ ಥೀಟಾ ಬದಲು ಕಾಸ್ ಆಫ್ 180 ಮೈನಸ್ ಥೀಟಾ ಬರುತ್ತೆ, ಹಾಗಾಗಿ ಇಲ್ಲಿ ಮೈನಸ್ ಬರುತ್ತೆ. ಸಿಮಿಲರ್ಲಿ ಇದನ್ನೇ ನೀವು ಎಕ್ಸಾಮ್ ಅಲ್ಲಿ ಪ್ರೂವ್ ಮಾಡೋ ಹಂಗಿಲ್ಲ, ಹಾಗೆ ಬರ್ದ್ಬಿಡಿ. 1 ಡಿವೈಡೆಡ್ ಬೈ r2 ಇಸ್ ಈಕ್ವಲ್ಸ್ ಟು 1/r ಇಂಟು 1 ಮೈನಸ್ ಎ ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್. ಅಂದ್ರೆ ಥೀಟಾ ಬದಲು 180 ಮೈನಸ್ ಥೀಟಾ ಬರುತ್ತೆ. ಸೇಮ್ ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡಿ. 180 minus cos of 180 minus theta ಬಂದ್ರೆ ಇಲ್ಲಿ ಮೈನಸ್ ಉಳ್ಕೊಳ್ಳುತ್ತೆ. ಸೊ ಯು ಕ್ಯಾನ್ ರೈಟ್ 1/r2 as 1/r into 1 minus a cos theta divided by r. ಸೊ ನೋಡಿ ನಮಗೆ ಈಕ್ವೇಶನ್ 1 ಡಬ್ಬಲ್ ಹಾಕಿಟ್ಟಿದ್ವಲ್ಲ, 1/r1 ಮತ್ತೆ 1/r2 ಎರಡಕ್ಕೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಈಕ್ವೇಶನ್ 1 will implies v is equals to kq into kq small q, k small q into 1/r1. 1/r1 na 1/r into 1 plus a cos theta divided by r minus of 1/r into sorry ಏನ್ ಬರುತ್ತೆ 1/r2 ನ ಈ ತರ ಬರೀತೀನಿ 1 minus a cos theta divided by r. r ಅಷ್ಟೇನಾ? ಎಸ್. ನೋಡಿ ಇಲ್ಲಿ ಈಗ ಇಲ್ಲೊಂದು 1/r ಇದೆ, ಇಲ್ಲೊಂದು 1/r ಇದೆ, ಎರಡನ್ನೂ ಕಾಮನ್ ತೆಗೆದ್ಬಿಡ್ಬೋದು. ಸೊ 1/r ನ ಕಾಮನ್ ತೆಗೆದ್ರೆ ಈ 1/r ಈ 1/r ಕಾಮನ್ ತೆಗೆದ್ರೆ ಇದು ಬಂದ್ಬಿಟ್ಟು ದ ರಿಮೈನಿಂಗ್ ಥಿಂಗ್ ಇದು ಆಚೆಗೆ ಬಂತು, ಹೌದಾ? ಸೊ ಈಗ 1 ಇಲ್ಲಿ -1 ಆಗತ್ತೆ, ಇದು ಪ್ಲಸ್ a cos theta divided by r ಆಗತ್ತೆ. ಸೊ ಈ ಮೈನಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಇವನ್ಗೆ ಮೈನಸ್ ಬರುತ್ತೆ, ಇವನ್ಗೆ ಪ್ಲಸ್ ಬರುತ್ತೆ. ಸೊ ಇವರಿಬ್ರು ಟಿಶ್ಕ್ಯಾವ್ ಇನ್ ಉಳ್ದಿರೋದೇನು, ದಿಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಬರ್ದ್ಬಿಡ್ತೀನಿ ನೋಡಿ ಫೈನಲ್ ಸ್ಟೆಪ್, v is equals to k small q divided by r into 2a cos theta divided by r. ಎರಡು r ಉಳ್ಕೊಂಡಿದೆ ಡಿನಾಮಿನೇಟರ್ ಅಲ್ಲಿ. ಸೊ q into 2a ನ ಏನಂತ ಬರೀಬಹುದು, p ಅಂತ ಬರೀಬಹುದಾ? ಸೊ therefore v is equals to kp cos theta divided by r square is a equation for the potential due to dipole where k is equals to 1/4 pi epsilon naught. ಸೊ ನೋಡಿ ಡಿರೈವೇಶನ್ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಮೆನ್ಷನ್ ಮಾಡಿ k ವ್ಯಾಲ್ಯೂ, ಇಲ್ಲಾಂದ್ರೆ ಒಂದ್ ಮಾರ್ಕ್ಸ್ ತೆಗಿತಾರೆ. ಸೊ ನಾನು ಸ್ವಲ್ಪ ಬೋರ್ಡ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಬರ್ದೇನಿ, ಸ್ಕಿಪ್ ಮಾಡ್ಬೋದು ಮಧ್ಯದಲ್ಲಿ ಸ್ಟೆಪ್ಸ್. ಕಾನ್ಸೆಪ್ಟ್ ಕ್ಲಿಯರ್ ಇದೆ, ಸ್ಟೆಪ್ ಸ್ಕಿಪ್ ಮಾಡ್ಬೋದು. ನೋಡಿ ಇದನ್ನ 3-4 ಸ್ಟೆಪ್ ಬರೆಯೋದು ಒಂದೇ, ಡೈರೆಕ್ಟ್ ಆಗಿ ಗೊತ್ತಿದ್ರೆ ಆತರ ಬರ್ದ್ರು ಒಂದೇ. ಸೊ ಐ ಹೋಪ್ ಯು ಅಂಡರ್ಸ್ಟೂಡ್. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇದು ಪೊಟೆನ್ಶಿಯಲ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್. ಅದೇ ಫೀಲ್ಡ್ ನ ತಗೊಂಡಿದ್ರೆ ಯಾವುದಕ್ಕೆ, ಡೈಪೋಲ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಕ್ಯೂಬ್ ಬರ್ತಿತ್ತಾ? ಬಟ್ ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಬರ್ತಿದೆ. ಎರಡು ಚಾರ್ಜಸ್ ಇದ್ದಾಗ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಅದೇ ಸಿಂಗಲ್ ಚಾರ್ಜ್ ಇದ್ದಾಗ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಬರ್ತಿತ್ತು. ಸೊ ಅದ್ರ ಮೇಲೆ ಒಂಚೂರು ಡಿಸ್ಕಷನ್ ಮಾಡೋಣ, ಅದಾದ್ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಐ ಆಮ್ ಗೋಯಿಂಗ್ ಟು erase this in 3 2 1. done. Some special cases of the derivation. ನೋಡಿ ಬೋರ್ಡ್ ಎಕ್ಸಾಮ್ ಕೇಳಿದ್ರೆ ಅಷ್ಟು ನಿಲ್ಸ್ಬಿಡಿ. ಸೊ ಈಗ ಸ್ಪೆಷಲ್ ಕೇಸಸ್ ನ ನೋಡೋಣ. ಈಗ ಥೀಟಾ ಇಸ್ ಈಕ್ವಲ್ ಟು 0 ತಗೊಂಡ್ರೆ ಏನಾಗತ್ತೆ, ಸ್ಪೆಷಲ್ ಕೇಸ್ 1. ಥೀಟಾ ಇಸ್ ಈಕ್ವಲ್ ಟು 0 ತಗೊಂಡ್ರೆ ದ ಪೊಟೆನ್ಶಿಯಲ್ ಇಸ್ ಗಿವೆನ್ ಬೈ cos 01 kp divided by r square ಬರುತ್ತೆ. ಸೊ ಈಗ ಪಾಯಿಂಟ್ ನ ಈ ಕಡೆ ತಗೊಂಡ್ರೆ, ಪಾಸಿಟಿವ್ ಚಾರ್ಜ್ ಕಡೆ ತಗೊಂಡ್ರೆ, ಥೀಟಾ ಇಸ್ ಈಕ್ವಲ್ ಟು 0 ಅಂದ್ರೆ ಏನಾಗುತ್ತೆ, ಪಾಸಿಟಿವ್ ಚಾರ್ಜ್ ಇರೋ ಕಡೆ ತದೇ ಬರುತ್ತೆ. ಸೊ kp divided by r square ಬರುತ್ತೆ. ಸ್ಪೆಷಲ್ ಕೇಸ್ 2 ತಗೊಂತೀನಿ ನೋಡಿ. ಸ್ಪೆಷಲ್ ಕೇಸ್ 2 ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಈ ಥೀಟಾನ ಈ ಕಡೆ ತಗೊಂಡ್ರೆ ಥೀಟಾ ಏನಾಗುತ್ತೆ, 180 ಆಗತ್ತೆ. ಅರೆ ಪೂರ್ತಿ ಈ ಲೈನ್ ನ ಈ ಕಡೆ ಪಾಯಿಂಟ್ ಇಲ್ಲೆಲ್ಲೋ ಇದ್ರೆ ಥೀಟಾ 180 ಆಗತ್ತೆ. ಪಿ ಡೈರೆಕ್ಷನ್ ವೆಕ್ಟರ್ ಪಿ ಜೊತೆಗೆ ತಾನೇ ಅದು ಡಿರೈವ್ ಮಾಡ್ಬೇಕಾದ್ರು. ಹಾಗಾಗಿ ಏನ್ ಬರುತ್ತೆ ನೋಡಿ, v is equals to cos 180.
cos 180 minus 1. So V is equals to minus Kp divided by R square. ಇದಕ್ಕೆ ಯಾಕೆ ಸರ್ ಇಷ್ಟೊಂದು ಸ್ಪೆಷಲ್ ಆಗಿ ಹೇಳ್ತೀರಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ನೀವು θ is equal to 0 ಆದ್ರೂ ಇರ್ಲಿ 180 ಆದ್ರೂ ಇರ್ಲಿ ಸೇಮ್ ವ್ಯಾಲ್ಯೂ ಬರ್ತಿತ್ತಾ, ವಿತ್ ಡೈರೆಕ್ಷನ್ ಸೇಮ್ ಬರ್ತಿತ್ತು. ಬಟ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಸೈನ್ ಚೇಂಜ್ ಆಗ್ತಿದೆ. ದಿಸ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಅದು ವೆಕ್ಟರ್ ಕ್ವಾಂಟಿಟಿ ಆಗಿದ್ರು ಇಲ್ಲಿಟ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆಗೆ ಬರ್ತಿತ್ತು, ಈ ಇಕ್ವೆಟೋರಿಯಲ್. ಅದೇ ಪಾಯಿಂಟ್ ನ ಈ ಕಡೆಗೆ ಇಟ್ರು ಈ ಕಡೆಗೆ ಬರ್ತಿತ್ತು, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಬಟ್ ಇಲ್ಲೇನಾಗ್ತಿದೆ, even though it is a scalar, sign change ಆಗ್ತಿದೆ. ಇದು ಪ್ಲಸ್ ಬರ್ತಿದೆ, ಇದು ಮೈನಸ್ ಬರ್ತಿದೆ. So this is the equatorial potential. Let us see special case 3. Theta is equals to 90 degree. So V value ಏನಾಗುತ್ತೆ ಹೇಳ್ತೀರಾ, cos 0 ಹಾಕಿದ್ರೆ cos 90 ಹಾಕಿದ್ರೆ 0 ಬರುತ್ತೆ. ಅಂದ್ರೆ ಒಂದು equatorial plane ನ ಕನ್ಸಿಡರ್ ಮಾಡಿ. If you consider equatorial plane ಅಂದ್ರೆ ಏನ್ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲೆಲ್ಲೋ ಇತ್ತು ಈಕ್ವೆಟೋರಿಯಲ್ ಪ್ಲೇನ್ ಗೆ ಯೂಸ್ ಮಾಡಿರ್ತಕ್ಕಂತ ಒಂದು ಟೀಚಿಂಗ್ ಏಡ್ ಎಲ್ಲೋ ಮಿಸ್ ಆಗಿದೆ. ಇಲ್ಲಿದೆ ನೋಡಿ. ಸೊ ಈ ತರ ಒಂದು ಪಾಸಿಟಿವ್ ಚಾರ್ಜ್ ಒಂದು ನೆಗೆಟಿವ್ ಚಾರ್ಜ್ ಡೈಪೋಲ್ ನ ಕನ್ಸಿಡರ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಪಾಸಿಟಿವ್ ಚಾರ್ಜ್. ಇಲ್ಲೊಂದು ಪಾಸಿಟಿವ್ ಚಾರ್ಜ್, ಇಲ್ಲೊಂದು ನೆಗೆಟಿವ್ ಚಾರ್ಜ್. ಮಧ್ಯದಲ್ಲಿ ಮಿಡ್ಲ್ ಅಲ್ಲಿ ಒಂದು ಪ್ಲೇನ್ ನ ಕನ್ಸಿಡರ್ ಮಾಡಿದ್ರೆ ಇದನ್ನೇ ಈಕ್ವೆಟೋರಿಯಲ್ ಪ್ಲೇನ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿ, ಥೀಟಾ ವ್ಯಾಲ್ಯೂ 90 ಡಿಗ್ರಿ ಆಗಿದೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಏನ್ ಬರ್ತಿದೆ 0. ಅಂದ್ರೆ ಈ ಪ್ಲೇನ್ ನಲ್ಲಿ ಯಾವುದೇ ಪಾಯಿಂಟ್ ನ ಕನ್ಸಿಡರ್ ಮಾಡಿ, ಯಾವ ಪ್ಲೇನು ಮಿಡಲ್ ಪಾಯಿಂಟ್ ಅಲ್ಲಿ ಇದು ಪಾಸಿಟಿವ್ ಇದು ನೆಗೆಟಿವ್, ಅಥವಾ ಇದು ನೆಗೆಟಿವ್ ಇದು ಪಾಸಿಟಿವ್, ವೈಸ ವರ್ಸ ಹಾಕ್ಬೋದು, ನೋ ಇಶ್ಯೂ. ಮಿಡ್ ಪಾಯಿಂಟ್ ಅಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಪ್ಲೇನ್ ನ ಕನ್ಸಿಡರ್ ಮಾಡಿದ್ರೆ ಈ ಪ್ಲೇನ್ ಅಲ್ಲಿ ಯಾವುದೇ ಪಾಯಿಂಟ್ ಕನ್ಸಿಡರ್ ಮಾಡಿ ಪೊಟೆನ್ಶಿಯಲ್ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಇಂಥ ಸರ್ಫೇಸ್ ಅಂದ್ರೆ ಪ್ರತಿ ಪಾಯಿಂಟ್ ನಲ್ಲೂ ಸೇಮ್ ಪೊಟೆನ್ಶಿಯಲ್ ಬಂದಿರತ್ತೆ. ಹಾಗಾದ್ರೆ ಇಂಥ ಪೊಟೆನ್ಶಿಯಲ್ ಇರ್ತಕ್ಕಂಥ ಸರ್ಫೇಸಸ್ ನ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸಸ್ ಅಂತ ಕರಿತೀವಿ. ಇನ್ನೂ ಆಗಿಲ್ಲ, ಇದು ಮುಂದೆ ಬರುತ್ತೆ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್. ಸೊ ಪ್ರತಿ ಪಾಯಿಂಟ್ ನಲ್ಲೂ ಸೇಮ್ ಪೊಟೆನ್ಶಿಯಲ್, ಆ ಸೇಮ್ ಪೊಟೆನ್ಶಿಯಲ್ ಎಷ್ಟಿದೆ, ಈ ಕೇಸ್ ನಲ್ಲಿ 0 ಇದೆ. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸಸ್. ಇಷ್ಟು ನೋಟ್ ಮಾಡ್ಕೊಳ್ಳಿ. ವಿ ವಿಲ್ ಹ್ಯಾವ್ ಅ ಡಿಸ್ಕಷನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ಸೋ. KCET ಅಲ್ಲಿ ಮತ್ತೆ ನೀಟ್ ನಲ್ಲಿ PYQ ಅಂತ ಕೇಳಿದ್ದಾರೆ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇದಾಯ್ತು, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ವೇರೀಸ್ ಆಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ Q. ಅದೇ ಪೊಟೆನ್ಶಿಯಲ್ ಡ್ಯೂ ಟು ಡೈಪೋಲ್ ವೇರೀಸ್ ಆಸ್ R ಸ್ಕ್ವೇರ್. ಈ ರಿಲೇಷನ್ ನ 4 ಆಪ್ಷನ್, ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟು ಕೇಳಿದರೆ ಯು ಹ್ಯಾವ್ ಟು ಪಿಕ್ ಒನ್. ಇದು ಯಾವುದಕ್ಕೆ, ಫಾರ್ ಡೈಪೋಲ್. ಇನ್ನೊಂದು ನಾನು ಕೇಳ್ತೀನಿ, ಫಾರ್ ಎ ಪಾಯಿಂಟ್ ಚಾರ್ಜ್. For a point charge, E is equals to KQ divided by R square, V is equals to KQ divided by R. So, ಅಥವಾ E is inversely proportional to square of distance, V is inversely proportional to the distance. ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. So, ಎರಡು ಪಾಯಿಂಟ್ ನೋಟ್ ಮಾಡ್ಕೊಂಡ್ರೆ it will be helpful for option picking. So, I hope you understood. ನೋಟ್ ಮಾಡ್ಕೊಳ್ಳಿ. NCERT ಕ್ವಶನ್ಸ್ ಅಲ್ಲ, ಒಂದು ಜನರಲ್ ನಾನು ಕ್ರಿಯೇಟ್ ಮಾಡಿರ್ತಕ್ಕಂಥ ಕ್ವಶನ್ಸ್ ನ ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. I am going to erase this in 3, 2, 1, done. The question is like this. ಈ ತರ ಕ್ವಶನ್ ಇದೆ, ಇಲ್ಲೊಂದು ಚಾರ್ಜ್ ಇದೆ, ಇದ್ರ ಚಾರ್ಜ್ ಮೈನಸ್ Q ಇದೆ, and this is plus 2Q. ಈಗ ಮಿಡ್ ಪಾಯಿಂಟ್ ಇಂದ ಒಂದು R ಡಿಸ್ಟೆನ್ಸ್ ನಲ್ಲಿ ಒಂದು ಪಾಯಿಂಟ್ P ನ ಕನ್ಸಿಡರ್ ಮಾಡ್ತಾ ಇದೀನಿ. Find the net potential at P. Given this is A distance and 2A is a dipole length, and also given A is much lesser than R value. Find the potential at point P. ನೋಡಿ ಇದಕ್ಕೆ ನೀವು ಬೇಕಾದ್ರೆ ಕ್ಯಾಶುಯಲ್ ಮೆಥಡ್ ನಾದ್ರೂ ಯೂಸ್ ಮಾಡಬಹುದು. ಪೊಟೆನ್ಶಿಯಲ್ ಡ್ಯೂ ಟು ದಿಸ್ ಪಾಯಿಂಟ್, ದಿಸ್ ಚಾರ್ಜ್ ಅಟ್ ದಿಸ್ ಪಾಯಿಂಟ್. ಇದರಿಂದ ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಮತ್ತೆ ಇದರಿಂದ ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಅದನ್ನಾದ್ರೂ ಯೂಸ್ ಮಾಡಬಹುದು. ಬಟ್ ಅಪ್ರಾಕ್ಸಿಮೇಷನ್ ಕೊಟ್ಟಿರೋದ್ರಿಂದ ಇದನ್ನ ಡೈಪೋಲ್ ಅಂತ ಅಸ್ಯೂಮ್ ಮಾಡ್ಕೋಬಹುದೇನೋ ನೋಡಿ. ಕ್ಯಾನ್ ವಿ ಅಸ್ಯೂಮ್ ದಿಸ್ ಆಸ್ ಅ ಡೈಪೋಲ್? ಸರ್ ಇಲ್ಲ ಸರ್, ಈಕ್ವಲ್ ಚಾರ್ಜಸ್ ಇಲ್ಲ, ಯು ಕ್ಯಾನ್ ನಾಟ್ ಅಸ್ಯೂಮ್. ಅದ್ ಹೆಂಗಾಗತ್ತೆ? ಈ 2Q ನ ನಾನು ಪ್ಲಸ್ Q ಮತ್ತೆ ಪ್ಲಸ್ Q ಅಲ್ಲೇ ಇದೆ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದೆ ಅಂತ ಅನ್ಕೋಬೋದ? ಅರ್ಥ ಆಯ್ತಾ ಏನ್ ಹೇಳ್ದೆ ಅಂತ? 2Q ನ ಒಂದು Q ಮತ್ತೆ ಇನ್ನೊಂದು Q ಒಂದ್ರ ಮೇಲೆ ಇನ್ನೊಂದಿದೆ ಅಂತ ಅನ್ಕೊಳ್ಳಿ. ಈಗ ಒಂದನ್ನ ಇಗ್ನೋರ್ ಮಾಡಿ, ಇದೊಂದು ಡೈಪೋಲ್ ಆಯ್ತಾ? ವಾಟ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ P ಡ್ಯೂ ಟು ದೀಸ್ ಟೂ ಫೆಲೋಸ್? 0. ಹಾಗಾದ್ರೆ ಉಳ್ಕೊಂಡಿರೋದೇನು? ಇದು ಒಬ್ನೇ. ಅರೆ ಇವರಿಬ್ಬರದು ನೆಟ್ ಪೊಟೆನ್ಶಿಯಲ್ ಇಲ್ಲಿ 0 ಬರುತ್ತೆ. ದೆನ್ ಪೊಟೆನ್ಶಿಯಲ್ ಇಸ್ ಓನ್ಲಿ ಡ್ಯೂ ಟು ದಿಸ್ ಫೆಲೋ.
Therefore, the potential at point P is equals to potential due to plus Q. ಅಷ್ಟೇ, ಇನ್ನೇನಿಲ್ಲ. ಈಗ ಈ ಡಿಸ್ಟೆನ್ಸ್ ಬೇಕು ನಮ್ಗೆ. ಇದನ್ನ ನಾನು ಏನಂತ ಬರೀಬಹುದು? ಇದು ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಅಲ್ಲ, a ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಬರೀಬಹುದು. ಈ ಡಿಸ್ಟೆನ್ಸ್ ಇಷ್ಟಿದೆ. ಪೊಟೆನ್ಶಿಯಲ್ ಅಟ್ ದಟ್ ಪಾಯಿಂಟ್ ಇಸ್ ಈಕ್ವಲ್ಸ್ ಟು k ಇಂಟು ಇಲ್ಲೇನ್ ಚಾರ್ಜ್ ಇದೆ q ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತೆ. ಸೊ ನೋಟ್ ಮಾಡ್ಕೊಳ್ಳಿ. ವಿಲ್ ಟೇಕ್ ಅನದರ್ ಕ್ವಶನ್, ಸಿಂಪಲ್ ಕ್ವಶನ್. ಬೇಕಾದ್ರೆ ನೀವು ಲಾಂಗ್ ಮೆಥಡ್ ಯೂಸ್ ಮಾಡಬಹುದು. ನಾನು ಡೈಪೋಲ್ ಬಗ್ಗೆ ಮಾತಾಡ್ತಿರೋದ್ರಿಂದ ಡೈಪೋಲ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ವೇರಿ ಆಗುತ್ತೆ ಆನ್ಸರ್, ಯಾಕಂದ್ರೆ ನಾನು ಈ ಅಪ್ರಾಕ್ಸಿಮೇಷನ್ ನ ಯೂಸ್ ಮಾಡಿದ್ರೆ ನಾವು ಡಿರೈವೇಶನ್ ಅಲ್ಲೇ ಅಪ್ರಾಕ್ಸಿಮೇಷನ್ ಯೂಸ್ ಮಾಡಿ ಎಕ್ಸಾಕ್ಟ್ ಆನ್ಸರ್ ಗಿಂತ ಒಂಚೂರು ವೇರಿ ಆಗುತ್ತೆ, ಅಷ್ಟೇ, ಏನಿಲ್ಲ. ಸೊ ಲೆಟ್ಸ್ ಟೇಕ್ ಅನದರ್ ಕ್ವಶನ್, ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. determine the question is determine the point ಅಥವಾ points at which the net potential is zero. The net potential is zero. The net potential is zero. So ಎರಡು ಪಾಯಿಂಟ್ ಚಾರ್ಜಸ್ ನ ಕೊಟ್ಟಿದ್ದೀನಿ. ಪ್ಲಸ್ q ಒಂದು, ಇನ್ನೊಂದು ಮೈನಸ್ 2q ಅನ್ನ ಕೊಟ್ಟಿದ್ದೀನಿ ಈ ಕಡೆ. on the axis of charges. ಈ ತರ ಕಾನ್ಸೆಪ್ಟ್ ಆಲ್ರೆಡಿ ನಾವು ಫೀಲ್ಡ್ ಅಲ್ಲಿ ಸ್ಟಡಿ ಮಾಡಿದ್ವಿ ಮತ್ತು ಫೋರ್ಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಈಗ ಪೊಟೆನ್ಶಿಯಲ್ ಕೂಡ ಸ್ಟಡಿ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಬಹುದು, ಟ್ರೈ ಮಾಡಬಹುದು, ತುಂಬಾ ಸಿಂಪಲ್ ಆಗಿದೆ. ಸೊ ಎರಡರ ನಡುವೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ 0 ಇದೆ. ಆ ಪಾಯಿಂಟ್ ಯಾವುದು ಅಂತ ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮಿಡ್ಲ್ ಅಲ್ಲಿ ಪಾಸಿಬಿಲಿಟಿ ಇದೆಯಾ? ಎಸ್ ಇದೆ. ಹೇಗೆ ಅಂದ್ರೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ನಲ್ಲಿ 0 ಇರಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಪೊಟೆನ್ಶಿಯಲ್ ಪಾಸಿಟಿವ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಪೊಟೆನ್ಶಿಯಲ್ ನೆಗೆಟಿವ್ ಇರುತ್ತೆ. ಎರಡು ಆಡ್ ಅಪ್ ಆಗಿ 0 ಆಗ್ಬೋದು. ದೇರ್ ಎಕ್ಸಿಸ್ಟ್ ಸಮ್ ಪಾಯಿಂಟ್. ಈಗ ಇಲ್ಲಿ ಪಾಸಿಬಿಲಿಟಿ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಇಸ್ ಇಟ್ ಪಾಸಿಬಲ್ ಸಚ್ ಪಾಯಿಂಟ್ ಟು ಎಕ್ಸಿಸ್ಟ್ ಔಟ್ಸೈಡ್ ಎಕ್ಸಿಸ್ಟ್ ಆಗೋ ಪಾಸಿಬಿಲಿಟಿ ಇದೆಯಾ ಅಂತ ಚೆಕ್ ಮಾಡಕ್ಕೆ ಹೊರಟಿದ್ದೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಪಾಸಿಟಿವ್ ಪೊಟೆನ್ಶಿಯಲ್ ಇದೆ, ಡಿಸ್ಟೆನ್ಸ್ ಸ್ಮಾಲ್ ಇದೆ, ಹೌದಾ? ಪಾಸಿಟಿವ್ ಪೊಟೆನ್ಶಿಯಲ್ ಇದೆ, ಬಟ್ ಇಲ್ಲಿ ಡಿಸ್ಟೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಇಟ್ ಕೆನ್ ನಾಟ್ ಎಕ್ಸಿಸ್ಟ್. ಟ್ರೈ ಟು ಥಿಂಕ್ ವಾಟ್ ಐ ಆಮ್ ಸೇಯಿಂಗ್. ಏನ್ ಹೇಳ್ತಿದೆ ಅಂತ ಯೋಚನೆ ಮಾಡಿ. ಅಟ್ ಎನಿ ಕಾಸ್ಟ್ ಔಟ್ಸೈಡ್ ಎಕ್ಸಿಸ್ಟ್ ಆಗಕ್ಕೆ ಚಾನ್ಸ್ ಇಲ್ಲ. ಬೇಕಾದ್ರೆ ಒಂದು ವ್ಯಾಲ್ಯೂ ತಗೊಂಡು ಪಾಸಿಬಲ್ ಇದೆ ಅಂತ ಅನ್ಕೊಂಡು ಇದೊಂದು ವ್ಯಾಲ್ಯೂ y ಅಂತ ಅನ್ಕೊಳ್ಳಿ. ಇದೇನಾಗತ್ತೆ 2a plus y. ಆತರ ಚೆಕ್ ಮಾಡಿ ನೋಡಿ, ಯು ಡೋಂಟ್ ಗೆಟ್. ಸೊ ಓನ್ಲಿ ಪಾಸಿಬಲ್ ಪಾಯಿಂಟ್ ಇಸ್ ಇನ್ ಬಿಟ್ವೀನ್ ದ ಚಾರ್ಜಸ್. ಈಗ ಇನ್ ಬಿಟ್ವೀನ್ ಚಾರ್ಜಸ್ ಯಾವುದೋ ಒಂದು ಪಾಯಿಂಟ್ P ಇದೆ. ಆ ಪಾಯಿಂಟ್ ಅಲ್ಲಿ ನೆಟ್ ಪೊಟೆನ್ಶಿಯಲ್ 0 ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಈ ಡಿಸ್ಟೆನ್ಸ್ ನ x ಅಂತ ತಗೊಂತೀನಿ. ಆಬ್ವಿಯಸ್ಲಿ ಈ ಡಿಸ್ಟೆನ್ಸ್ ನ ಕೊಟ್ಟಿದ್ದಾರೆ. ಡಿಡ್ ಐ ಮೆನ್ಷನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್? ಕೊಟ್ಟಿಲ್ಲ. 2a ಅಂತ 9 ಮೀಟರ್ ತಗೊಳ್ಳಿ. 9 ಮೀಟರ್, ಲೆಟ್ ಅಸ್ ಅಸ್ಯೂಮ್ 9 ಮೀಟರ್. ಓಕೆ, 9 ಮೀಟರ್ ಇದೆ. ಈ ಡಿಸ್ಟೆನ್ಸ್ x ಇದೆ. ಈ ಡಿಸ್ಟೆನ್ಸ್ ಏನಾಗಿರುತ್ತೆ? 9 ಮೈನಸ್ x ಆಗಿದೆ. 9 minus x. Find the distance x. At point P, the potential is due to first charge plus the potential due to second charge. ಇದು 0 ಆಗಿರುತ್ತೆ. Potential due to first charge ಏನಾಗಿರುತ್ತೆ? kq divided by x ಆಗಿರುತ್ತೆ. Plus potential due to this charge, that is k into charge ಏನಿದೆ minus 2q with the sign ಬರ್ಕೋಬೇಕಾಗತ್ತೆ when you are finding the potential, divided by 9 minus x. So ಇದನ್ನ ಸಾಲ್ವ್ ಮಾಡ್ಕೊಳ್ಳಿ, you will get the value of x. ಬೇಕಾದ್ರೆ ಸಾಲ್ವ್ ಮಾಡ್ಬಿಡ್ತೀನಿ ನೋಡಿ. ಸೊ kq ಕ್ಯಾನ್ಸಲ್ ಆಗುತ್ತೆ, ಲೆಫ್ಟ್ ಸೈಡ್ ಬಂದ್ರೆ. ಸೊ you will get 1 by x is equals to 2 divided by 9 minus x. ಅಷ್ಟೇನಾ? ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 9 minus x is equals to 2x. In other words, ಇದು ಆಚೆಗೆ ಹೋದ್ರೆ 9 is equals to 3x ಬರುತ್ತೆ. So x is equals to 3 ಬರುತ್ತೆ. So 3 meter is the answer. So ಈ ಡಿಸ್ಟೆನ್ಸ್ ಏನಾಗಿರುತ್ತೆ? 3 ಆಗಿರುತ್ತೆ. ಇದೇನಾಗಿರುತ್ತೆ? ಸೊ ಆಬ್ವಿಯಸ್ಲಿ 6 ಆಗಿರ್ಲೇಬೇಕು. ಸೊ ದಟ್ಸ್ ಇಟ್. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಸಿಕ್ಕಾಪಟ್ಟೆ ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.